ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ, ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮಂ ಪೂರ್ವ ಭಾಗವನ್ನು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬ ಮನುಷ್ಯನಿಗೂ ಪರಮಾತ್ಮ ಸಮಾನವಾಗಿ ಕೊಟ್ಟಿರುವಂತಹ ಒಂದು ಅಂಶ ಅಂತಂದರೆ ಇಚ್ಛಾ ಸ್ವಾತಂತ್ರ್ಯ. ಇಟ್ ಈಸ್ ಕಾಲ್ಡ್ ಫ್ರೀ ವಿಲ್. ಮನುಷ್ಯ ಈ ಭೂಮಿಗೆ ಬಂದ ನಂತರದಲ್ಲಿ ತನಗೆ ಬೇಕಾದುದನ್ನು ಅವನು ಮಾಡಿಕೊಳ್ಳೋದಕ್ಕೆ ಅವನಿಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ತನಗೆ ಸಿಕ್ಕಿರುವಂತಹ ಈ ಒಂದು ಸ್ವಾತಂತ್ರ್ಯವನ್ನು, ಇಚ್ಛಾ ಸ್ವಾತಂತ್ರ್ಯವನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅನ್ನುವಂತಹದ್ದು ಅವನಿಗೆ ಬಿಟ್ಟ ವಿಚಾರ. ಸೊ ಪರಮಾತ್ಮ ಇದರ ಮಧ್ಯದಲ್ಲಿ ಅವನು ಬರೋದಿಲ್ಲ. ಹಿ ಈಸ್ ಜಸ್ಟ್ ಎ ವಿಟ್ನೆಸ್. ಮನುಷ್ಯ ತನಗೆ ಸಿಕ್ಕಿರುವಂತಹ ಈ ಒಂದು ಇಚ್ಛಾ ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಂಡು ಅನೇಕ ಕರ್ಮಗಳನ್ನು ಮಾಡ್ತಾನೆ, ಅಥವಾ ಮಾಡಬೇಕಾಗಿರುವಂತಹ ಕೆಲವು ಕರ್ಮಗಳನ್ನು ಕೂಡ ಮಾಡೋದಿಲ್ಲ. ಯಾಕೆ ಮಾಡಬೇಕು? ಮತ್ತು ತನಗೆ ಸ್ವಾತಂತ್ರ್ಯ ಇದೆ, ನನಗೆ ಫ್ರೀಡಮ್ ಇದೆ ಅಂತ ಹೇಳಿ ಒಂದು ಕರ್ಮವನ್ನು ಮಾಡಬೇಕು ಅಂತಂದಾಗ ಯಾವ ರೀತಿಯ ಕರ್ಮವನ್ನು ಮಾಡಬೇಕು ಅದನ್ನು ಕೂಡ ಅವನೇ ಆಯ್ಕೆ ಮಾಡ್ಕೋಬಹುದು. ಹೀಗೆ ಯಾವುದೇ ಒಂದು ಕರ್ಮ ಅಂತ ಹೇಳಿದಾಗ ಆ ಕರ್ಮದ ಫಲ ಕರ್ಮಕ್ಕೆ ಅನುಸಾರವಾಗಿ ಬಂದಿರುತ್ತೆ. ಮಾಡುವಂತಹದ್ದು ಪುಣ್ಯಕರ್ಮ ಅಂತಂದಾಗ ಅಲ್ಲಿ ಪುಣ್ಯದ ಸಂಪಾದನೆ ಆಗತ್ತೆ. ದಟ್ ಮೀನ್ಸ್ ಪುಣ್ಯದ ಫಲ ಸಿಗತ್ತೆ. ಮಾಡುವಂತಹದ್ದು ಪಾಪದ ಕರ್ಮ ಅಂತಂದಾಗ ಅದಕ್ಕೆ ಪಾಪದ ಫಲ ಅದು ಸಿಗತ್ತೆ. ಸೊ ಕರ್ಮದಿಂದ ಒಂದು ಫಲ ಅನ್ನುವಂತಹದ್ದು ನಿಶ್ಚಿತ. ಸೊ ಕರ್ಮದಿಂದ ಫಲ ಅಂತಂದ ಮೇಲೆ ಇಟ್ ಈಸ್ ಗೋಯಿಂಗ್ ಟು ಮ್ಯಾನಿಫೆಸ್ಟ್ ಐದರ್ ಆಸ್ ಸುಖ ಆರ್ ಆಸ್ ದುಃಖ ಇನ್ ದಿ ನಿಯರ್ ಫ್ಯೂಚರ್. ಯಾವುದೇ ಒಂದು ಸುಖವನ್ನು ನಾನು ಇವತ್ತು ಅನುಭವಿಸ್ತಾ ಇದ್ದೀನಿ ಅಂತಂದರೆ ಈ ಹಿಂದೆ ನಾನು ಮಾಡಿರುವಂತಹ ಒಂದು ಕರ್ಮದ ಕಾರಣದಿಂದ ಅಲ್ಲಿ ಸಂಪಾದನೆಯಾಗಿರುವಂತಹ ಒಂದು ಪುಣ್ಯ ಈಗ ಅದು ಸುಖವನ್ನು ಮ್ಯಾನಿಫೆಸ್ಟ್ ಮಾಡಿ ಅದು ನನಗೆ ಸುಖದ ಅನುಭವವನ್ನು ಕೊಡ್ತಾ ಇದೆ. ಒಂದು ವೇಳೆ ಏನೋ ಒಂದು ದುಃಖ, ನೋವು, ನಾನು ನರಳುತ್ತಾ ಇದ್ದೀನಿ, ಐ ಆಮ್ ಸಫರಿಂಗ್ ಅಂತ ಹೇಳಿದ್ರೆ ಅಗೇನ್ ಅದಕ್ಕೆ ಕೂಡ ಕಾರಣ ಏನು ಅಂತಂದರೆ ಈ ಹಿಂದೆ ನಾನು ಮಾಡಿರುವಂತಹ ಯಾವುದೋ ಒಂದು ಕರ್ಮದಲ್ಲಿ ನಾನು ಕೆಲವು ಪಾಪದ ಕರ್ಮಗಳನ್ನು ಮಾಡಿ ಅದರ ಫಲ ಈಸ್ ಮ್ಯಾನಿಫೆಸ್ಟೆಡ್ ಆಸ್ ದುಃಖ ಅಂಡ್ ಇಟ್ ಈಸ್ ಗಿವಿಂಗ್ ಮಿ ಪೇನ್ ನೌ. ಇಂತಹ ಅನುಭವಗಳಾಗ್ತಾ ಇರುವಂತಹ ಸಮಯದಲ್ಲಿ ನಮಗೆ ಆ ನೋವು ದುಃಖವನ್ನು ತಡ್ಕೊಳ್ಳುವಂತಹ ಶಕ್ತಿ ಇಲ್ಲದೆ ಇದ್ದಾಗ
ವಿ ಬ್ಲೇಮ್ ದಿ ಗಾಡ್. ನಾನು ಏನು ಮಾಡಿದ್ದೀನಿ ಅಂತ ನನಗೆ ಈಗ ಇಂತಹ ಒಂದು ಶಿಕ್ಷೆಯನ್ನು ಕೊಡ್ತಾ ಇದೆಯಾ? ಅದೇ ಒಂದು ವೇಳೆ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಒಂದು ಸುಖ ಅದು ನನಗೆ ಸಿಕ್ಕಾಗ ನಾನು ಹೇಳ್ತೀನಿ ಇದು ನನ್ನ ಅದೃಷ್ಟ. ಆಗ ಐ ವಿಲ್ ನಾಟ್ ಈವನ್ ಪ್ರೈಸ್ ದಿ ಗಾಡ್. ಐ ವಿಲ್ ಸೇ ಹಿಂದೆ ಏನೋ ಒಂದು ಪುಣ್ಯ ಮಾಡಿದ್ದೆ, ಈಗ ಅದು ಸಿಕ್ಕಿದೆ, ಇದು ನನ್ನ ಅದೃಷ್ಟ ಅಂತ ಹೇಳಿ ಸಂಪೂರ್ಣವಾಗಿ ಕ್ರೆಡಿಟ್ನ ನಾನು ತಗೋತೀನಿ. ಆದರೆ ದುಃಖ, ನೋವು, ಸಫರಿಂಗ್ಸ್ ಅಂತ ಹೇಳಿದಾಗ ಐ ಬ್ಲೇಮ್ ದಿ ಗಾಡ್. ಇಲ್ಲಿ ಪರಮಾತ್ಮ ಇಲ್ಲಿ ಯಾವ ಪಾತ್ರವನ್ನು ಕೂಡ ಅವನು ವಹಿಸಿಲ್ಲ. ನಾವೇ ಮಾಡಿರುವಂತಹ ಕೆಲವು ಕರ್ಮಗಳ ಫಲ ಈಗ ನಮಗೆ ಸುಖ ಅಥವಾ ದುಃಖವಾಗಿ ಅದು ನಮಗೆ ಅನುಭವವನ್ನು ಕೊಡ್ತಾ ಇದೆ. ಸೊ ಕರ್ಮ ಮಾಡುವಂತಹ ಸಮಯದಲ್ಲೇ ನನಗೆ ಒಂದು ಫ್ರೀ ವಿಲ್, ನನಗೆ ಒಂದು ಇಚ್ಛಾ ಸ್ವಾತಂತ್ರ್ಯ ಇರುತ್ತೆ. ನಾನು ಏನು ಬೇಕಾದರೂ ಮಾಡಬಹುದು. ನಾನು ಒಂದು ಪುಣ್ಯದ ಕರ್ಮವನ್ನು ಮಾಡಬೇಕು ಅಂತ ನಾನು ಅಂದ್ಕೊಂಡಾಗ ಯಾರು ಕೂಡ ನನ್ನನ್ನು ತಡೆಯೋದಕ್ಕೆ ಆಗೋದಿಲ್ಲ. ಡೆಫಿನೆಟ್ ಆಗಿ ನಾನು ಅದನ್ನು ಮಾಡಬಹುದು. ಆದರೆ ಯಾಕೆ ನಾನು ಅದನ್ನೇ ಮಾಡ್ತೀನಿ, ನಾನು 4-6 ಜನಕ್ಕೆ ತೊಂದರೆ ಆಗುವಂತಹದ್ದನ್ನು ನಾನು ಮಾಡ್ತೀನಿ ಅಂತಂದಾಗ ಆಗಲೂ ಕೂಡ ಇಟ್ ಈಸ್ ಮೈ ಬುದ್ಧಿ, ಇಟ್ ಈಸ್ ಮೈ ಡಿಸಿಷನ್. ಸೊ ಹೀಗೆ ಇಲ್ಲಿ ಒಂದು ಕರ್ಮ ಅನ್ನುವಂತಹದ್ದು ನಡೆದಾಗ ಆ ಮೂಲಕ ಮ್ಯಾನಿಫೆಸ್ಟ್ ಆಗುವಂತಹದ್ದು ಐದರ್ ದುಃಖ ಆರ್ ಸುಖ. ಇದೆಲ್ಲ ಹೇಗೆ ಸಾಧ್ಯವಾಗತ್ತೆ? ಇವುಗಳೆಲ್ಲವನ್ನ ನಿಯಂತ್ರಿಸ್ತಾ ಇರುವಂತಹದ್ದು ಯಾವುದು? ಯಾವ ಶಕ್ತಿ ಇದನ್ನು ನಿಯಂತ್ರಿಸ್ತಾ ಇದೆ? ಅಂಡ್ ದಿಸ್ ಈಸ್ ಕಾಲ್ಡ್ ದಿ ಲಾ ಆಫ್ ಕರ್ಮ. ಸಾಮಾನ್ಯವಾಗಿ ನಾವು ಅನೇಕ ರೀತಿಯ ಕರ್ಮಗಳನ್ನು ನಾವು ಮಾಡ್ತೀವಿ. ಮಾಡುವಂತಹ ಎಲ್ಲ ಕರ್ಮಗಳಿಗೂ ಕೂಡ ಫಲ ನಮಗೆ ಈಗಲೇ ಸಿಗಬೇಕು ಅನ್ನುವಂತಹದ್ದು ನಮ್ಮ ಅಪೇಕ್ಷೆ. ಬಟ್ ಆ ರೀತಿಯ ಅಪೇಕ್ಷೆ ಮಾಡುವಂತಹದ್ದು ತಪ್ಪು. ಗೀತೆನಲ್ಲಿ ಭಗವಂತ ಹೇಳಿರುವಂತಹದ್ದು ಅದೇ, ನಿನಗೆ ಕರ್ಮದಲ್ಲಿ ಅಧಿಕಾರ ಇದೆ, ಫಲದಲ್ಲಿ ಆಸಕ್ತಿಯನ್ನು ನೀನು ಹೊಂದಬೇಡ ಅಂತ ಹೇಳ್ತಾನೆ. ಯಾಕೆ ಅಂತಂದರೆ ಈಗ ನಾನಿರುವಂತಹ ಒಂದು ಎನ್ವಿರಾನ್ಮೆಂಟ್, ನನಗೆ ಸಿಕ್ಕಿರುವಂತಹ ಈ ಒಂದು ವಾತಾವರಣದಲ್ಲಿ, ನನಗೆ ಸಿಕ್ಕಿರುವಂತಹ ಈ ಒಂದು ದೇಹ ಮತ್ತು ಅವಕಾಶ, ಈ ಸಂದರ್ಭದಲ್ಲಿ ಯಾವ ರೀತಿಯ ಸುಖವನ್ನು ನಾನು ಅನುಭವಿಸಬೇಕು ಅಥವಾ ಯಾವ ರೀತಿಯ ದುಃಖವನ್ನು ನಾನು ಅನುಭವಿಸಬೇಕು, ಅದಕ್ಕೆ ತಕ್ಕಂತೆ ನಾನು ಈ ದೇಹ, ಈ ಒಂದು ವಾತಾವರಣ, ಇಂತಹ ಜಾಗದಲ್ಲಿ ನಾನು ಹುಟ್ಟಿ ಬಂದಿರುವಂತಹದ್ದು, ಇವೆಲ್ಲ ಪೂರ್ವದಲ್ಲಿ ನಾನು ಆಯ್ಕೆ ಮಾಡಿಕೊಂಡು ಆಗಿ ಹೋಗಿರುತ್ತೆ. ಅನೇಕ ಸಂದರ್ಭಗಳಲ್ಲಿ ನಾವು ಮಾಡುವಂತಹ ಕರ್ಮ ಆ ಕೂಡಲೇ ಫಲವನ್ನು ಕೊಡುತ್ತೆ. ಆ ಫಲ ನಮಗೆ ಆಗಲೇ ಬೇಕಾಗಿರುತ್ತೆ. ಅಂತಹದ್ದು ಆಗ ನಮ್ಮ ಅನುಭವಕ್ಕೆ ಬರುವಂತಹದ್ದು ಕೂಡ ಸಹಜ. ಬಟ್ ದೇರ್ ಆರ್ ಸಮ್ ಡಿಫರೆಂಟ್ ಟೈಪ್ಸ್ ಆಫ್ ಕರ್ಮಾಸ್, ದಟ್ ಮೀನ್ಸ್ ಆಕ್ಷನ್ಸ್. ಅಂತಹ ಕೆಲವು ಕರ್ಮಗಳನ್ನು ನಾವು ಮಾಡಿದಾಗ ಆ ತಕ್ಷಣದಲ್ಲಿ ಅವು ರಿಸಲ್ಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾವ ಸಂದರ್ಭದಲ್ಲಿ ಅದು ಫಲವನ್ನು ಕೊಡುತ್ತೆ ಅಂತಂದರೆ ಆ ಫಲವನ್ನು ಕೊಡುವಂತಹ ಸಮಯದಲ್ಲಿ ನಾನು ಅದನ್ನು ಸ್ವೀಕರಿಸುವ ಹಂತಕ್ಕೆ ನಾನು ಬೆಳೆದಿರಬೇಕು. ಅಂತಹ ಒಂದು ವಾತಾವರಣ ಸೃಷ್ಟಿಯಾಗಿರಬೇಕು. ಸೊ ಹೀಗೆ ಎಲ್ಲವೂ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗಿ ಆಗ ಬಂದಂತಹ ಆ ಸಮಯದಲ್ಲಿ ಬಂದಂತಹ ಫಲವನ್ನು ನಾನು ಅನುಭವಿಸಬೇಕಾಗತ್ತೆ. ಸೊ ಬರುವಂತಹ ಫಲ ಪುಣ್ಯ ಅಥವಾ ಸುಖ ಆಗಿರಬಹುದು, ಅಥವಾ ಬರುವಂತಹ ಫಲ ಅದು ಪಾಪ, ದುಃಖ ಕೂಡ ಆಗಿರಬಹುದು. ಸೊ ಇಟ್ ಟೇಕ್ಸ್ ಟೈಮ್. ಈಗ ಮಾಡಿರುವಂತಹ ಕರ್ಮಕ್ಕೆ ಈಗಲೇ ಫಲ ಬೇಕು ಅಂತ ಅಪೇಕ್ಷೆ ಮಾಡುವಂತಹದ್ದು ತಪ್ಪು.
ಸೊ ಒಂದು ಕರ್ಮವನ್ನು ನಾನು ಮಾಡ್ತಾ ಇದ್ದೀನಿ ಅಂತಂದಾಗ ಆ ಕ್ಷಣದಲ್ಲಿ ಅದರ ಫಲವನ್ನು ಅಪೇಕ್ಷೆ ಮಾಡುವಂತಹದ್ದು ತಪ್ಪು. ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಹಿಂದೆ ಯಾವುದೋ ಒಂದು ಜನ್ಮದಲ್ಲಿ ಮಾಡಿರುವಂತಹ ಒಂದು ಕರ್ಮ, ಅದರ ಫಲವನ್ನು ಈಗ ನಾವು ಅನುಭವಿಸಬೇಕಾಗತ್ತೆ. ಯಾಕೆ ಹೀಗೆ ಅಂತಂದ್ರೆ, ಈ ಒಂದು ಸಂದರ್ಭ, ನೌ ಇಟ್ ಈಸ್ ದಿ ಟೈಮ್ ಟು ಗೋ ಥ್ರೂ ದಟ್ ಎಕ್ಸ್ಪೀರಿಯನ್ಸ್. ಅಕಾರ್ಡಿಂಗ್ ಟು ದಿ ಲಾ ಆಫ್ ಕರ್ಮ, ದಿ ಎನ್ವಿರಾನ್ಮೆಂಟ್ ಈಸ್ ಕ್ರಿಯೇಟೆಡ್ ಇನ್ ಸಚ್ ಎ ವೇ ದಟ್ ಬಂದಿರುವಂತಹ ಫಲವನ್ನು ನಾನು ಅನುಭವಿಸಲೇಬೇಕಾಗತ್ತೆ. ಬಂದಿರುವಂತಹದ್ದು ಸುಖ ಇರಬಹುದು ಆರ್ ದುಃಖ ಇರಬಹುದು, ಅದು ಪುಣ್ಯವಾಗಿರಬಹುದು ಅಥವಾ ಪಾಪವಾಗಿರಬಹುದು. ಈ ಒಂದು ಸಮಯದಲ್ಲಿ ಅದು ಬಂದಿದೆ, ಈಗ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಂದಾಗ ಹಿಂದೆ ಮಾಡಿರುವಂತಹ ಕರ್ಮದ ಫಲ ಈಗ ನನಗೆ ಸಿಕ್ಕಿರುತ್ತೆ. ಅಗೇನ್ ದಿಸ್ ಈಸ್ ಲಾ ಆಫ್ ಕರ್ಮ. So the results of actions according to the law of karma. ಇದನ್ನ ನಾವು we have to understand. ಒಬ್ಬ ಆಸ್ತಿಕ ಅಂತ ಹೇಳಿದಾಗ ಅಂತಂದ್ರೆ ಪರಮಾತ್ಮನಲ್ಲಿ ನಂಬಿಕೆ ಇರುವಂತಹದ್ದು, ಶಾಸ್ತ್ರದಲ್ಲಿ ಶ್ರದ್ಧೆ ಇರುವಂತಹದ್ದು. Such a person is called ಆಸ್ತಿಕ. ಸೊ ಒಬ್ಬ ಆಸ್ತಿಕ ಅಂತ ಹೇಳಿದಾಗ ದಿ ಲಾ ಆಫ್ ಕರ್ಮ ಈಸ್ ನಥಿಂಗ್ ಬಟ್ ಮ್ಯಾನಿಫೆಸ್ಟೇಷನ್ ಆಫ್ ಈಶ್ವರ ಹಿಮ್ಸೆಲ್ಫ್. ಹಿ ನೋಸ್ ದಟ್. ಅವನಿಗೆ ಲಾ ಆಫ್ ಕರ್ಮವನ್ನು ಅವನು ಅರ್ಥ ಮಾಡ್ಕೊಂಡಿದ್ದಾನೆ. ಭಗವಂತನ ಈ ಒಂದು ಶಕ್ತಿಯಲ್ಲಿ ಅವನು ನಂಬಿಕೆ ಇಟ್ಟಿದ್ದಾನೆ. ಶಾಸ್ತ್ರದಲ್ಲಿ ಶ್ರದ್ಧೆ ಇದೆ. ದಿ ಕರ್ಮಾ ಥಿಯರಿ ಅಂತ ಹೇಳಿದಾಗ ಸಂಪೂರ್ಣವಾಗಿ ಒಪ್ಪಿರ್ತಾನೆ, ಅರ್ಥ ಮಾಡ್ಕೊಂಡಿರ್ತಾನೆ. ಸೊ ಈ ಪ್ರಕಾರ ಲಾ ಆಫ್ ಕರ್ಮ ಅಂತ ಹೇಳಿದಾಗ ಇಟ್ ಈಸ್ ಎ ಪಾರ್ಟ್ ಆಫ್ ದಿಸ್ ಜಗತ್. ಅಗೇನ್ ಜಗತ್ತು ಅಂತ ಹೇಳಿದಾಗ ಇಟ್ ಈಸ್ ಕ್ರಿಯೇಟೆಡ್ ಬೈ ದಿ ಲಾರ್ಡ್, ಸುಪ್ರೀಂ ಲಾರ್ಡ್ ಕಾಲ್ಡ್ ಈಶ್ವರ, ಪರಮಾತ್ಮ. And this Paramatma is the cause. Jagat is the karya. ಪರಮಾತ್ಮ ಕಾರಣವಾಗಿರ್ತಾನೆ, ಜಗತ್ತು ಅನ್ನುವಂತಹದ್ದು ಕಾರ್ಯವಾಗಿ ಹೊರಬರುತ್ತೆ. ಇಟ್ ಈಸ್ ದಿ ಪ್ರಾಡಕ್ಟ್. ಜಗತ್ತು ಅನ್ನುವಂತಹದ್ದು ಒಂದು ಕಾರ್ಯ ಅಂತ ಹೇಳಿದಾಗ ಜಗತ್ತಿಗಾಗಿ ಪರಮಾತ್ಮನ ಕಾರಣ ಅಂತಂದ್ರೆ ಅದು ಯಾವ ರೀತಿಯ ಕಾರಣ ಆಗಿರುತ್ತೆ? ಕ್ರಿಯೇಷನ್ ಅಂತ ಹೇಳಿದಾಗ ಅಥವಾ ಸೃಷ್ಟಿ ಅಂತ ಹೇಳಿದಾಗ ಪರಮಾತ್ಮ ಈಸ್ ಅಭಿನ್ನ ನಿಮಿತ್ತ ಉಪಾದಾನ ಕಾರಣಂ. ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಈ ವಿಚಾರದಲ್ಲಿ. He is that one cause because of which this Ishvara or the Paramatma is the essence of this Jagat. The law of karma is a part of this Jagat. Paramatma is the giver of the results. ಅಂತಂದ್ರೆ ನಾವು ಮಾಡುವಂತಹ ಕರ್ಮಗಳಿಗೆ ಫಲವನ್ನು ಹಂಚುವವನು. ಹಿ ಈಸ್ ದಿ ಗಿವರ್. ಫಲವನ್ನು ಸಂಪಾದನೆ ಮಾಡುವಂತಹದ್ದು ನಾವೇ, ಆದರೆ ಸಂಪಾದನೆ ಮಾಡಿದಂತಹ ಫಲಗಳನ್ನು ಹಂಚುವವನು ಭಗವಂತ. ಇಲ್ಲಿ ಬಹಳ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಇಲ್ಲಿ ಪರಮಾತ್ಮನ ಪಾತ್ರ ಏನು ಅಂತಂದ್ರೆ, ನಾನು ಮಾಡಿರುವಂತಹ ಒಂದು ಕರ್ಮಕ್ಕೆ ಅವನಿಗೆ ಇಷ್ಟವಾದಂತಹ ಫಲವನ್ನು ನನಗೆ ಕೊಡ್ತಾನಾ
ಆ ರೀತಿ ಅಲ್ಲ. ಫಲವನ್ನು ಹಂಚುವವನು ಅಂತಂದರೆ ಇಟ್ ಈಸ್ ನಾಟ್ ಲೈಕ್ ದಟ್. ದ ಫಲ ಅಂತಂದರೆ ದ ರಿಸಲ್ಟ್ ಆಫ್ ದಿ ಕರ್ಮ ಅಂತ ಹೇಳಿದಾಗ ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ದಿ ಕರ್ಮ. ಯಾವ ರೀತಿಯ ಕರ್ಮವನ್ನು ನಾನು ಮಾಡಿರ್ತೀನಿ ಅದಕ್ಕನುಸಾರವಾಗಿ ಫಲ ಅನ್ನುವಂತಹದ್ದು ಸಂಪಾದನೆ ಆಗಿರುತ್ತೆ. ಸಂಪಾದನೆಯಾದಂತಹ ಆ ಫಲವನ್ನು ಯಾವ ಸಂದರ್ಭದಲ್ಲಿ ನನಗೆ ಕೊಡಬೇಕು ಅನ್ನುವಂತಹದ್ದನ್ನು ನಿಶ್ಚಯ ಮಾಡುವವನು ಭಗವಂತ. ಸೊ ಹಿ ಈಸ್ ಕಾಲ್ಡ್ ದಿ ಗಿವರ್ ಆಫ್ ದಿ ರಿಸಲ್ಟ್ಸ್. ವೇದಾಂತ ಇದನ್ನ ಕರ್ಮ ಫಲದಾತ ಹೀಗೆ ಕರೆಯುತ್ತೆ. ಹಿ ಈಸ್ ದಿ ಗಿವರ್ ಆಫ್ ದಿ ರಿಸಲ್ಟ್ಸ್. ಅದು ಪಾಪದ ಫಲ ಆಗಿರಬಹುದು ಅಥವಾ ಪುಣ್ಯದ ಫಲ ಕೂಡ ಆಗಿರಬಹುದು. ಇಲ್ಲಿ ಪರಮಾತ್ಮನನ್ನ ಫಲದಾತ ಅಂತ ಕರೆದಿರೋದ್ರಿಂದ ನಾವು ಮಾಡಿರುವಂತಹದ್ದು ಪಾಪದ ಕರ್ಮ ಅಂತಂದಾಗ ಪಾಪದ ಫಲಗಳು ಅವನು ನಮಗೆ ಹಂಚ್ತಾನೆ. ಸೊ ಹಿ ಗಿವ್ಸ್ ದಿ ರಿಸಲ್ಟ್ಸ್ ಆಫ್ ಮೈ ಪಾಪ ಫಲಂ ಆಸ್ ಅಬ್ಸ್ಟೆಕಲ್ಸ್. ನಾವು ಮಾಡುವಂತಹ ಅನೇಕ ಆಚರಣೆಗಳಲ್ಲಿ ಕೆಲವು ತೊಡಕುಗಳು ಎದುರಾಗುತ್ತೆ. ಸೊ ಅವುಗಳನ್ನು ನಾವು ವಿಘ್ನ ಅಂತ ಕರಿತೀವಿ. ಅದು ಯಾವುದೇ ರೀತಿಯ ಒಂದು ಆಚರಣೆ ಇರ್ಬೋದು. ಈವನ್ ಪೂಜೆ ಅಂತ ಹೇಳಿದಾಗ ಪೂಜೆ ಇಸ್ ಎ ಕರ್ಮ, ಕರ್ಮದ ಆಚರಣೆ. ಒಂದು ಯಜ್ಞ ಅಂತ ಹೇಳಿದಾಗ ಯಜ್ಞ ಇಸ್ ಎ ಆಚರಣೆ ಅಂಡ್ ಇಟ್ ಈಸ್ ಎ ಕರ್ಮದ ಆಚರಣೆ. ನಾವು ಯಾವುದೇ ಒಂದು ಶುಭದ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಅದು ಪೂಜೆ ಆಗಿರಬಹುದು, ಹೋಮ ಹವನ ಆಗಿರಬಹುದು, ಯಾಗ ಯಜ್ಞ ಆಗಿರಬಹುದು, ಮಾಡ್ತಾ ಇರುವಂತಹದ್ದು ದೇವತಾ ಕಾರ್ಯ ಅಂತ ಹೇಳಿದಾಗ ನಮಗೆ ಹೆಚ್ಚಿನ ಶ್ರದ್ಧೆ ಭಕ್ತಿ ಅವೆಲ್ಲ ಇರುತ್ತೆ. ಯಾವುದೇ ಕಾರಣಕ್ಕೂ ಮಾಡ್ತಾ ಇರುವಂತಹ ಈ ಒಂದು ದೇವತಾ ಕಾರ್ಯ ಅಥವಾ ಪೂಜೆ ಎನ್ನುವಂತಹದ್ದು, ಯಾಗ ಯಜ್ಞ ಅನ್ನುವಂತಹದ್ದು ನಿಲ್ಲಬಾರದು, ಅರ್ಧಕ್ಕೆ ಅದು ನಿಂತು ಹೋಗಬಾರದು. ದಟ್ ಮೀನ್ಸ್ ಮಾಡ್ತಾ ಇರುವಂತಹ ಈ ಒಂದು ಕರ್ಮದಲ್ಲಿ ಯಾವುದೇ ವಿಘ್ನಗಳು ಅಡ್ಡ ಬರಬಾರದು. ಇಲ್ಲಿ ನಮಗೆ ಫಲವನ್ನು ಹಂಚುವವನು ಪರಮಾತ್ಮ ಅಂತ ಹೇಳಿದಾಗ ಅದು ಯಾವ ಸಂದರ್ಭದಲ್ಲಿ ಬರುತ್ತೆ ಅನ್ನುವಂತಹದ್ದು ನಮಗೆ ಗೊತ್ತಿಲ್ಲ. ಸೊ ಇಲ್ಲಿ ಯಾಗ ಯಜ್ಞ ಅಂತ ಹೇಳಿ ಅಥವಾ ಹೋಮ ಅಂತ ಹೇಳಿ ಒಂದು ಕರ್ಮದ ಆಚರಣೆಗೆ ನಾವು ಸಿದ್ಧರಾಗಿರ್ತೀವಿ, ಪೂಜೆ ಮಾಡ್ತಾ ಇರ್ತೀವಿ. ಯಾವ ಸಂದರ್ಭದಲ್ಲಿ ಬೇಕಾದರೂ ಈ ಒಂದು ಫಲ ಅನ್ನುವಂತಹದ್ದು ಬರಬಹುದು. ಒಂದು ವೇಳೆ ಆ ಫಲ ಅನ್ನುವಂತಹದ್ದು ಪಾಪದ ಫಲವೇ ಆಗಿದ್ದ ಪಕ್ಷದಲ್ಲಿ ಭಗವಂತನನ್ನು ನಾವೇನು ಪ್ರಾರ್ಥನೆ ಮಾಡ್ತೀವಿ ಅಂತಂದರೆ, ಬಿಕಾಸ್ ಹಿ ಈಸ್ ದಿ ಫಲದಾತ, ಬಂದಿರುವಂತಹದ್ದು ಯಾವ ರೀತಿಯ ಫಲ ಬೇಕಾದ್ರೂ ಆಗಿರಬಹುದು. ಆದ್ರಿಂದ ವಿಘ್ನಗಳನ್ನು ಕೊಡುವವನು ಕೂಡ ದ ಸೇಮ್ ಪರಮಾತ್ಮ. ವಿಘ್ನ ಇನ್ ದಿ ಫಾರ್ಮ್ ಆಫ್ ಕರ್ಮ ಫಲಾಸ್, ಪಾಪ ಫಲಾಸ್. ಸೊ ವಿಘ್ನಗಳನ್ನು ಕೊಡುವವನು ಅವನೇ ಆಗಿರೋದ್ರಿಂದ ದಿಸ್ ಪರಮಾತ್ಮ ಈಸ್ ಕಾಲ್ಡ್ ದಿ ವಿಘ್ನ ರಾಜ. ವಿಘ್ನಾನಾಂ ರಾಜಃ ವಿಘ್ನರಾಜಃ. ಸೊ ಒನ್ ಹೂ ಥ್ರೋಸ್ ದಿ ಅಬ್ಸ್ಟಕಲ್ಸ್ ಆಸ್ ದುಃಖ. ಸೊ ಈ ಕಾರಣದಿಂದ ವಿ ಇನ್ವೋಕ್ ಹಿಮ್. ಯಾವುದೇ ಒಂದು ಶುಭದ ಕರ್ಮವನ್ನು ಮಾಡುವಂತಹ ಸಂದರ್ಭದಲ್ಲಿ, ದೇವತಾ ಕಾರ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಪರಮಾತ್ಮನನ್ನು ಮೊದಲಿಗೆ ಒಂದು ಪ್ರಾರ್ಥನೆಯನ್ನು ಮಾಡ್ತೀವಿ. ಇಂತಹ ಕೆಲಸವನ್ನು ಮಾಡ್ತಾ ಇದ್ದೀನಪ್ಪ, ಒಂದು ಸಂಕಲ್ಪ ನಾವು ಮಾಡ್ತೀವಿ. ಆ ಸಂಕಲ್ಪದಲ್ಲಿ ಭಗವಂತನನ್ನ ಕುರಿತು ಪ್ರಾರ್ಥನೆಯನ್ನು ಮಾಡ್ತೀವಿ. ಇಂತಹ ಒಂದು ಹೋಮ ಮಾಡ್ತಾ ಇದ್ದೀನಿ, ಸುಸೂತ್ರವಾಗಿ ನಡ್ಕೊಂಡು ಹೋಗಲಿ, ಮಧ್ಯದಲ್ಲಿ ಯಾವ ವಿಘ್ನಗಳು ಕೂಡ ಬರಬಾರದು. ಯಾಕೆಂದ್ರೆ ಏನು ಮಾಡಿದ್ದೀನಿ ಈ ಹಿಂದೆ ಅನ್ನುವಂತಹದ್ದು ನನಗೆ ಗೊತ್ತಿಲ್ಲ. ಆದರೆ ಈಗ ಮಾಡ್ತಾ ಇರುವಂತಹದ್ದು ಭಗವಂತ ನಿನ್ನ ಆರಾಧನೆ, ನಿನ್ನ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ವಿಘ್ನಗಳು ಅಡ್ಡ ಬಂದರೆ ಭಗವಂತನ ಪೂಜೆಗೆ ಅಡ್ಡ ಆದಂಗೆ ಅದು ಅರ್ಧಕ್ಕೆ ನಿಂತು ಹೋಗುತ್ತೆ. ಸೊ ಭಗವಂತ ವಿಘ್ನಗಳನ್ನು ಕೊಡಬೇಡ ಅಂತ ಹೇಳಿ
ಭಗವಂತನನ್ನು ನಾವು ವಿಘ್ನರಾಜ ಅಂತ ಕರಿತೀವಿ. ಸೊ ವಿಘ್ನಗಳನ್ನು ಕೊಡೋವನು ಅವನೇ ಅನ್ನೋದು ಗೊತ್ತಾಯಿತು. ಆದರೆ ಪಾಪದ ಫಲ ಅನ್ನುವಂತಹದ್ದು ಬರಲೇಬೇಕು. ಆಗ ಅದನ್ನು ನಾವು ಎದುರಿಸಲೇಬೇಕು. ವಿ ಕೆನಾಟ್ ರಿಜೆಕ್ಟ್ ಇಟ್. ಸೊ ನಾವೇನು ಕೇಳ್ತೀವಿ ಭಗವಂತನನ್ನ, ಭಗವಂತ ಏನು ಆ ವಿಘ್ನಗಳು ಬಂದಿದೆ ಅದನ್ನು ಪರಿಹರಿಸು ಅಂತ ಕೇಳ್ತೀವಿ. ಸೊ ವಿಘ್ನಗಳನ್ನು ಕೊಡುವವನು ನೀನೇ, ವಿಘ್ನರಾಜ. ಅದೇ ರೀತಿ ನಾನು ನಿನ್ನನ್ನು ವಿಘ್ನಹರಹ ಅಂತ ಕರೀತಾ ಇದ್ದೀನಿ. ಆ ವಿಘ್ನಗಳನ್ನು ಪರಿಹರಿಸುವವನು ಕೂಡ ನೀನೇ ಆಗಬೇಕು. ಹರ ಹರ ಅಂತಂದ್ರೆ ಅದರ ಅರ್ಥ ಅಪಹರಿಸುವುದು ಅಂತ. ಸೊ ನನ್ನಿಂದ ಕಿತ್ಕೊಳ್ಳುವಂತಹದ್ದು. ಭಗವಂತ ಹ್ಯಾಸ್ ಗಾಟ್ ದಟ್ ಪವರ್. ಸೊ ಅವನನ್ನು ನಾನು ಇನ್ವೋಕ್ ಮಾಡಿ ಪ್ರಾರ್ಥನೆ ಮಾಡಿ ಅವನನ್ನು ಕೇಳ್ಕೊತೀನಿ, ಬರುವಂತಹ ವಿಘ್ನಗಳನ್ನು ನೀನು ಪರಿಹರಿಸು. ಸೊ ಯು ಆರ್ ವಿಘ್ನಹರಹ, ವಿಘ್ನರಾಜ ಅಂತ ಹೇಳಿ ನಾನು ನಿನ್ನನ್ನು ಕರೆದಿದ್ದೀನಿ. ಯಾವ ಸಂದರ್ಭದಲ್ಲಿ ಬೇಕಾದರೂ ನೀನು ಫಲವನ್ನು ಕೊಡಬಹುದು. ಅದೇ ರೀತಿ ಬರುವಂತಹ ವಿಘ್ನಗಳನ್ನು ಕೂಡ ನೀನು ಪರಿಹರಿಸಬೇಕು. ಸೊ ಯು ಆರ್ ವಿಘ್ನಹರಹ, ರಿಮೂವರ್ ಆಫ್ ಅಬ್ಸ್ಟಕಲ್ಸ್. ಹೀಗೆ ದಿಸ್ ಈಸ್ ದಿ ವೆರಿ ಕಾಮನ್ ಪ್ರೇಯರ್. ಒಂದು ಶುಭ ಸಮಾರಂಭ ಅಂತ ಹೇಳಿದಾಗ, ಯಾವುದೇ ಒಂದು ಮಂಗಳಕರ ಕಾರ್ಯವನ್ನು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಇಂತಹ ಒಂದು ಪ್ರಾರ್ಥನೆಯನ್ನು ನಾವು ಮಾಡ್ತೀವಿ. ಹೇ ಪರಮಾತ್ಮ, ಯು ಆರ್ ವಿಘ್ನರಾಜ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯು ಆರ್ ವಿಘ್ನಹರಹ. ಎಲ್ಲ ಚೆನ್ನಾಗಿ ನಡೆಯೋ ಹಾಗೆ ನೋಡ್ಕೋಪ್ಪ ಅಂತ ನಾವು ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತೀವಿ. ಮನುಷ್ಯನ ಸ್ಪಿರಿಚುವಲ್ ಜರ್ನಿ, ಆಧ್ಯಾತ್ಮ ಸಾಧನೆಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಆ ಸಾಧಕ he will see two stages, especially in ಆಧ್ಯಾತ್ಮದ ಜರ್ನಿ. ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಕೂಡ ಹೇಳ್ತಾರೆ ಇದನ್ನ. ಸೊ ಈ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡುವಂತಹ ಸಂದರ್ಭದಲ್ಲಿ ದೇರ್ ಆರ್ ಟೂ ಸ್ಟೇಜಸ್. ಅದೇನು ಅಂತಂದ್ರೆ, ಒಂದು ಈಶ್ವರ ಆರಾಧನಾ ಅಂಡ್ ದಿ ಸೆಕೆಂಡ್ ಸ್ಟೇಜ್ ಈಸ್ ಈಶ್ವರ ಜ್ಞಾನಂ. ಶ್ರೀ ವಿಷ್ಣು ಸಹಸ್ರನಾಮಂ, ಈ ವಿಷ್ಣು ಸಹಸ್ರನಾಮದ ಚಾಂಟಿಂಗ್ ಅಂತ ಹೇಳಿದಾಗ ದಿಸ್ ಈಸ್ ಪಾರ್ಟ್ ಆಫ್ ಬೋತ್ ಈಶ್ವರ ಆರಾಧನಾ ಅಂಡ್ ಈಶ್ವರ ಜ್ಞಾನ. ಅವೆರಡೂ ಕೂಡ ಈ ವಿಷ್ಣು ಸಹಸ್ರನಾಮದಲ್ಲಿ ಸೇರಿಕೊಂಡಿದೆ. ಹೇಗೆ ಅಂತಂದ್ರೆ, ಈಶ್ವರ ಆರಾಧನಾ ಅಂತ ಹೇಳಿದಾಗ ದಿಸ್ ವಿಷ್ಣು ಸಹಸ್ರನಾಮ ಅನ್ನುವಂತಹದ್ದು ಇಟ್ ಇಸ್ ಎ ಚಾಂಟಿಂಗ್. ಆದರೆ ಆರಾಧನೆ ಅಂತ ಹೇಳಿದಾಗ ಅದೊಂದು ಪೂಜಾ ಕೈಂಕರ್ಯ ಇರಬಹುದು. ಅಲ್ಲಿ ಭಗವಂತನ ಮೂರ್ತಿಯನ್ನು ಇಟ್ಕೊಂಡು ಅಲಂಕಾರ ಮಾಡಿ ಪೂಜೆ ಮಾಡುವಂತಹದ್ದು, ಇವೆಲ್ಲವನ್ನ ನಾವು ಅಲ್ಲಿ ಆರಾಧನಾ ಅಂತ ಹೇಳಿದಾಗ ಅಲ್ಲಿ ನೋಡಬಹುದು. ಆದರೆ ಇಲ್ಲಿ ವಿಷ್ಣು ಸಹಸ್ರನಾಮ ಅಂತ ಹೇಳಿದಾಗ ಇಟ್ ಈಸ್ ಓನ್ಲಿ ಎ ಚಾಂಟಿಂಗ್, ಸಹಸ್ರನಾಮವನ್ನು ಪಠಿಸುವಂತಹದ್ದು. ಇಲ್ಲಿ ಸಹಸ್ರನಾಮವನ್ನು ನಾನು ಪಠಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಇಟ್ ಈಸ್ ಎ ಜ್ಞಾನಂ, ಅದನ್ನು ಒಪ್ಕೋಬಹುದು. ಇಟ್ ಈಸ್ ಎ ಜ್ಞಾನಂ ಅನ್ನುವಂತಹದ್ದನ್ನು ಒಪ್ಕೋಬಹುದು. ಆದರೆ ವಿಷ್ಣು ಸಹಸ್ರನಾಮವನ್ನು ನಾನು ಪಠಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಅಲ್ಲಿ ಆರಾಧನೆ ಎನ್ನುವಂತಹದ್ದು ಹೇಗೆ ಆಗತ್ತೆ?
ಇಲ್ಲಿ ಈಶ್ವರ ಅಂತಂದ್ರೆ ದಿ ಸುಪ್ರೀಂ ಬೀಯಿಂಗ್. ಈ ಸಂದರ್ಭದಲ್ಲಿ ಬರುವಂತಹ ಸಹಜವಾದ ಪ್ರಶ್ನೆ ಏನು ಅಂತಂದ್ರೆ, ಈಶ್ವರ ಜ್ಞಾನ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಆರಾಧನೆ. ಆರಾಧನೆ ಅಂತ ಹೇಳಿದ್ರೆ ಅಲ್ಲಿ ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು. ಬಟ್ ವಿಷ್ಣು ಸಹಸ್ರನಾಮವನ್ನು ಪಠಿಸುವ ಸಂದರ್ಭದಲ್ಲಿ ಈಶ್ವರ ಜ್ಞಾನ ಅಂತ ಹೇಳಿದಾಗ ಅಲ್ಲಿ ಯಾವ ರೀತಿಯ ಒಂದು ಭಕ್ತಿ ಅನ್ನುವಂತಹದ್ದಾಗಲಿ ಅದನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ದರ್ ಈಸ್ ನೋ ಡಿವೋಷನ್ ದಟ್ ವಿ ಕ್ಯಾನ್ ಸಿ. ಸೊ ಇನ್ ದಿ ಸೆಕೆಂಡ್ ಸ್ಟೇಜ್, ದಟ್ ಈಸ್ ಈಶ್ವರ ಜ್ಞಾನ ಅಂತ ಹೇಳಿದಾಗ ಭಕ್ತಿ ಈಸ್ ನಾಟ್ ಸೀನ್. ಸೊ ಈಶ್ವರ ಜ್ಞಾನ ಅಂತ ಹೇಳಿದಾಗ ಅಲ್ಲಿ ಭಕ್ತಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಕೇವಲ ಭಗವಂತನನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ. ಭಗವಂತನಿಗೆ ಸಾವಿರಾರು ಹೆಸರುಗಳಿದೆ. ಆ ಹೆಸರುಗಳ ಹಿಂದೆ ಅಡಗಿರುವಂತಹ ಮಹಿಮೆಯನ್ನ, ಲೀಲೆಯನ್ನ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ. ಸೊ ಇದು ಬುದ್ಧಿಗೆ ಸಂಬಂಧಪಟ್ಟ ಒಂದು ವಿಚಾರ ಆಗತ್ತೆ. ಇಲ್ಲಿ ಭಕ್ತಿ ಇರೋದಕ್ಕೆ ಸಾಧ್ಯ ಇಲ್ಲ. ಇದು ಅನೇಕರ ಅಭಿಪ್ರಾಯ. ಬಟ್ ಇಲ್ಲೇನು ಅಂತಂದ್ರೆ ವಿಷ್ಣು ಸಹಸ್ರನಾಮ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಲೈಕ್ ದಟ್. ಇಲ್ಲಿ ಈಶ್ವರ ಜ್ಞಾನ ಅಂತ ಹೇಳಿದಾಗ ಇಟ್ ಈಸ್ ದಿ ಹೈಯೆಸ್ಟ್. ಆ ಮಹಿಮೆಯನ್ನು ಅರ್ಥ ಮಾಡ್ಕೋಬೇಕು, ಆ ಲೀಲೆಯನ್ನು ನಾನು ತಿಳ್ಕೊತಾ ಇದ್ದೀನಿ. ಐ ಆಮ್ ಅನ್ಫೋಲ್ಡಿಂಗ್ ದಿ ನೇಮ್ಸ್ ಆಫ್ ದಿ ಲಾರ್ಡ್ ಅಂತಂದಾಗ ಅಲ್ಲಿ ಆ ಭಕ್ತಿ ಅನ್ನುವಂತಹದ್ದು ಇದ್ದಾಗಲೇ. ಯಾಕೆ ಅಂತಂದ್ರೆ ಭಕ್ತಿ ಇದ್ದಾಗ ಮೈಂಡ್ ಬಿಕಮ್ಸ್ ವೆರಿ ಪ್ಯೂರ್. ಜ್ಞಾನ ಅಂತ ಹೇಳಿದಾಗ ಇಟ್ ಈಸ್ ದಿ ಪ್ಯೂರ್ ಮೈಂಡ್, ದಟ್ ಈಸ್ ದಿ ಕ್ವಾಲಿಫಿಕೇಶನ್ ಫಾರ್ ದಿ ಜ್ಞಾನ. ಅದರಿಂದ ಇಲ್ಲಿ ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ಬೋತ್ ಮೆಟೀರಿಯಲ್ ಕಾಸ್ ಅಂಡ್ ಇಂಟೆಲಿಜೆಂಟ್ ಕಾಸ್ ಫಾರ್ ಕ್ರಿಯೇಟಿಂಗ್ ದಿಸ್ ಹ್ಯೂಜ್ ಜಗತ್ ಕಾರಣಂ. ಆದ್ರಿಂದ ವೇದಾಂತ ಭಗವಂತನನ್ನ ಅಭಿನ್ನ ನಿಮಿತ್ತ ಉಪಾದಾನ ಕಾರಣಂ ಅಂತ ಕರೆಯುತ್ತೆ. ಬಟ್ ಅಗೇನ್ ವಿಲ್ ಕಮ್ ಬ್ಯಾಕ್ ಟು ದಿ ಪ್ರೇಯರ್ ಅಂಡ್ ಲೆಟ್ ಅಸ್ ಸಿ. ಇಲ್ಲಿ ಯಾವುದೇ ಒಂದು ಶುಭದ ಕಾರ್ಯವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಗಣಪತಿಯನ್ನು ಕುರಿತು ಪ್ರಾರ್ಥನೆ ಮಾಡುವಂತಹದ್ದು. ಪ್ರಥಮ ಪೂಜೆ ಗಣಪತಿಗೆ ಅಂತ ಹೇಳಿದಾಗ ಗಣಪತಿಯನ್ನು ಕುರಿತು ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ವಿಘ್ನರಾಜ, ವಿಘ್ನಹರ, ಹೀಗೆ ಅವನನ್ನು ಕುರಿತು ಎಲ್ಲವೂ ಸುಸೂತ್ರವಾಗಿ ನಡ್ಕೊಂಡು ಹೋಗೋ ಹಾಗೆ ಮಾಡಪ್ಪ ಅಂತ ಹೇಳಿ ಶುಕ್ಲಾಂ ಬರದರಂ ಅಂತ ಹೇಳಿ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡ್ತೀವಿ. ಸೊ ಇಲ್ಲಿ ಲಾರ್ಡ್ ಗಣೇಶ ಈಸ್ ಬೋತ್ ವಿಘ್ನರಾಜ ಅಂಡ್ ವಿಘ್ನಹರ. That means he is both who is throwing the obstacles and at the same time he is the one who is the remover of all types of obstacles. ಸೊ ಇದಕ್ಕೆ ಕಾರಣ ಗೊತ್ತಾಯಿತು, ಹೇಗೆ ಅವನು ಈ ಎಲ್ಲವನ್ನ ಅವನು ಮಾಡ್ತಾನೆ. ಹೌ ಹಿ ಈಸ್ ಬೋತ್ ವಿಘ್ನರಾಜ ಅಂಡ್ ವಿಘ್ನರಹ ಅದು ಗೊತ್ತಾಯಿತು. ಇಲ್ಲಿ ದಿ ಲಾ ಆಫ್ ಕರ್ಮ ಈಸ್ ಪ್ಲೇಯಿಂಗ್ ಇಟ್ಸ್ ರೋಲ್. ವಿಘ್ನರಾಜ ಅಂತ ಹೇಳಿದಾಗ ಪರಮಾತ್ಮ ವಿಘ್ನಗಳನ್ನು ತಂದು ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರು ಕೂಡ ಇಟ್ ಈಸ್ ನಥಿಂಗ್ ಬಟ್ ದಿ ರೋಲ್ ಪ್ಲೇ ಆಫ್ ಕರ್ಮ. ಅದರಲ್ಲಿ ಸಂಶಯ ಇಲ್ಲ, ನೋ ಡೌಟ್ ಅಬೌಟ್ ಇಟ್. ಬಟ್ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು, ನಮ್ಮ ಶಾಸ್ತ್ರ ಮತ್ತು ವೇದಾಂತ ಪರಮಾತ್ಮನನ್ನ ಹಿ ಈಸ್ ಬೋತ್ ನಿಮಿತ್ತ ಕಾರಣ ಅಂಡ್ ಉಪಾದಾನ ಕಾರಣ ಅಂತ ಕರೆದಿದೆ. ನಿಮಿತ್ತ ಕಾರಣ ಅಂತಂದ್ರೆ ಹಿ ಈಸ್ ದಿ ನಿಯತಿ ಬಿಹೈಂಡ್ ಎವ್ರಿಥಿಂಗ್. ನಿಯತಿ ಅಂತಂದ್ರೆ ಲಾ, ಅದೊಂದು ನಿಯಮ. ಉದಾಹರಣೆಗೆ ಈಗ ನಾನು ಎರಡೂ ಕೈಗಳನ್ನು ಸೇರಿಸಿ
ಒಂದು ಚಪ್ಪಾಳೆ ತಟ್ತೀನಿ. ಎರಡೂ ಕೈಗಳಿಂದ ನಾನು ಚಪ್ಪಾಳೆಯನ್ನು ತಟ್ತೀನಿ. ಎರಡೂ ಕೈಗಳಿಂದ ಚಪ್ಪಾಳೆ ತಟ್ಟುವಂತಹದ್ದು ಈಸ್ ಎನ್ ಆಕ್ಷನ್, ಅದೊಂದು ಕರ್ಮ. ಬಟ್ ಚಪ್ಪಾಳೆ ತಟ್ಟಿದಾಗ ಅಲ್ಲಿ ಒಂದು ಶಬ್ದ ಹೊರಬರುತ್ತೆ, ಸೌಂಡ್ ಕ್ರಿಯೇಟ್ ಆಗುತ್ತೆ. ಇಟ್ ಈಸ್ ದಿ ಕಾರ್ಯ, ಇಟ್ ಈಸ್ ಎನ್ ಎಫೆಕ್ಟ್. ಸೊ ಚಪ್ಪಾಳೆ ತಟ್ಟಿದ ಮೇಲೆ ಅಲ್ಲಿ ಶಬ್ದ ಯಾಕೆ ಬರಬೇಕು ಅಂತಂದ್ರೆ, ಬಿಕಾಸ್ ಇಟ್ ಈಸ್ ದಿ ನಿಯತಿ. ಚಪ್ಪಾಳೆ ತಟ್ಟಿದ್ದೀನಿ ಅಂತಂದ್ಮೇಲೆ ಅಲ್ಲಿ ಶಬ್ದ ಬರಲೇಬೇಕು. ದಟ್ ಈಸ್ ದಿ ನಿಯತಿ. ನಿಯತಿ ಮೀನ್ಸ್ ಲಾ, ಇಟ್ ಈಸ್ ಎ ಲಾ. ಅಂಡ್ ದಿಸ್ ಲಾ ಆರ್ ದಿಸ್ ನಿಯತಿ ಈಸ್ ದಿ ಪರಮಾತ್ಮ. ದಟ್ ಮೀನ್ಸ್ ಲಾ ಈಸ್ ದಿ ಪರಮಾತ್ಮ. ಸೊ ಪರಮಾತ್ಮನನ್ನ ಈ ಕಾರಣದಿಂದ ಕರ್ಮ ಅಧ್ಯಕ್ಷ ಅಂತ ಕರೀತಾರೆ. ಇಟ್ ಮೀನ್ಸ್ he is the lord of all my faculties, because of whom I perform certain actions. ಭಗವಂತ ನನಗೆ ಎಲ್ಲವನ್ನ ಕೊಟ್ಟಿದ್ದಾನೆ. ನನಗೆ ಎರಡು ಕೈಗಳಿದೆ, ಕಾಲುಗಳಿದೆ, ಕಿವಿ ಇದೆ, ಕಣ್ಣಿದೆ. ಹೀಗೆ ಭಗವಂತ ನನಗೆ ಈ ಎಲ್ಲವನ್ನ ಕೊಟ್ಟಿದ್ದಾನೆ. ಈ ಎಲ್ಲವನ್ನ ಕೊಟ್ಟಿರುವ ಕಾರಣದಿಂದ ಇಟ್ ಈಸ್ ಪಾಸಿಬಲ್ ಫಾರ್ ಮೀ ಟು ಇನ್ವಾಲ್ವ್ ಇನ್ ಸರ್ಟನ್ ಆಕ್ಷನ್ಸ್. ಕರ್ಮಗಳನ್ನು ನಾನು ಮಾಡಬಹುದು. ಅಂಡ್ ಹೀ ಈಸ್ ದಿ ಲಾರ್ಡ್ ಹೂ ಪ್ರಿಸೈಡ್ಸ್ ಓವರ್ ಆಲ್ ಮೈ ಫ್ಯಾಕಲ್ಟೀಸ್. ಎಗೇನ್ ಈ ಕಾರಣದಿಂದ ಪರಮಾತ್ಮನನ್ನ ಕರ್ಮ ಅಧ್ಯಕ್ಷ ಹೀಗೆ ನಮ್ಮ ಶಾಸ್ತ್ರ ಕರೆಯುತ್ತೆ. ಸೊ ಐ ಡೂ ದಿ ಆಕ್ಷನ್. ನಾನು ಒಂದು ಕರ್ಮವನ್ನು ಮಾಡ್ತೀನಿ, ಹಾಗೂ ನಂತರ ಐ ಮೀಟ್ ದ ರಿಸಲ್ಟ್ ಆಫ್ ದಟ್ ಆಕ್ಷನ್. ನಾನು ಎರಡೂ ಕೈಗಳನ್ನು ಉಪಯೋಗಿಸಿ ಚಪ್ಪಾಳೆಯನ್ನು ತಟ್ತೀನಿ ಅಂತಂದಾಗ ಅಲ್ಲಿ ಶಬ್ದ ಅನ್ನುವಂತಹದ್ದು ಬಂದೇ ಬರುತ್ತೆ. ಅದು ನನಗೆ ಗೊತ್ತಾಗುತ್ತೆ. ಸೊ ಶಬ್ದ ಬಂದಿದೆ ಅಂತ ಗೊತ್ತಾದಾಗ ನಾನು ಚಪ್ಪಾಳೆ ತಟ್ಟಿದ್ದೀನಿ. ಸೊ ಹೀಗೆ ಒಂದು ಕರ್ಮ ಅಂತ ಹೇಳಿದಾಗ ಅದಕ್ಕೆ ಒಂದು ಫಲ ಅನ್ನುವಂತಹದ್ದು ಇಟ್ ಈಸ್ ನಿಶ್ಚಿತ. ಈ ಕಾರಣದಿಂದ ಅಲ್ಲಿ ಶಬ್ದ ಯಾಕೆ ಬಂತು ಅಂತಂದ್ರೆ ಇಟ್ ಈಸ್ ನಿಯತಿ. ದಟ್ ನಿಯತಿ ಅಂತಂದ್ರೆ ಇಟ್ ಈಸ್ ಲಾ. ದಟ್ ಲಾ ಇಸ್ ದಿ ಪರಮಾತ್ಮ. ಸೊ ಈ ಕಾರಣದಿಂದ ಕೂಡ ಪರಮಾತ್ಮನ ಹೀ ಈಸ್ ಕರ್ಮ ಫಲದಾತ, ಈ ಹೆಸರಿನಿಂದ ಕೂಡ ನಾವು ಕರಿತೀವಿ. ಸೊ ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ಬೋತ್ ಕರ್ಮ ಅಧ್ಯಕ್ಷ, ಬಿಕಾಸ್ ಹಿ ಈಸ್ ದಿ ಒನ್ ಹೂ ಗಿವ್ಸ್, ಹೂ ಪ್ರೊವೈಡ್ಸ್ ಎವ್ರಿಥಿಂಗ್ ಟು ಮೀ, ಆಲ್ ಫ್ಯಾಕಲ್ಟೀಸ್. ನನಗೆ ಕೊಟ್ಟು ಕರ್ಮವನ್ನು ಮಾಡೋದಕ್ಕೆ ಸಹಕರಿಸಿರ್ತಾನೆ. ಸೊ ಹಿ ಈಸ್ ಕರ್ಮ ಅಧ್ಯಕ್ಷ. ಅಂಡ್ ಫಾರ್ ಎವ್ರಿ ಕರ್ಮ ದರ್ ಈಸ್ ಎ ರಿಸಲ್ಟ್. ವೈ ದರ್ ಈಸ್ ರಿಸಲ್ಟ್ ಅಂತಂದ್ರೆ ಇಟ್ ಈಸ್ ನಿಯತಿ. ದಟ್ ನಿಯತಿ ಈಸ್ ದಿ ಲಾ. ದಟ್ ಲಾ ಇಸ್ ದಿ ಪರಮಾತ್ಮ. ಸೊ ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ಬೋತ್ ಕರ್ಮ ಅಧ್ಯಕ್ಷ ಅಂಡ್ ಕರ್ಮ ಫಲದಾತ. ಇಲ್ಲಿ ಕರ್ಮ ಅಂತ ಹೇಳಿದಾಗ ಇಟ್ಸ್ ಎ ಸ್ಯಾನ್ಸ್ಕ್ರಿಟ್ ವರ್ಡ್. ಸಂಸ್ಕೃತ ಭಾಷೆಯ ಪ್ರಕಾರ ನಾವು ಕರ್ಮ ಅಂತ ಹೇಳಿದಾಗ ಇಟ್ ಈಸ್ ಬೋತ್ ಕರ್ಮ ಅಂಡ್ ಕರ್ಮಫಲ. ಆ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ಕರ್ಮ ಅಂತ ಹೇಳಿದಾಗ ಇಟ್ ಈಸ್ ಬೋತ್ ಆಕ್ಷನ್ ಅಂಡ್ ದಿ ಫ್ರೂಟ್ಸ್ ಆಫ್ ಆಕ್ಷನ್. ಸೊ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಅವುಗಳನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಪರಮಾತ್ಮನನ್ನ ಕರ್ಮಫಲದಾತ, ಕರ್ಮಗಳನ್ನು ಅಂತಂದ್ರೆ ಕರ್ಮಫಲಗಳನ್ನು. ಇಲ್ಲಿ ಕರ್ಮಫಲ ಅಂತಂದಾಗ ಅದು ಪುಣ್ಯದ ಫಲ ಕೂಡ ಆಗಿರಬಹುದು, ಪಾಪದ ಫಲ ಕೂಡ ಆಗಿರಬಹುದು. ಹೀಗೆ ಹೇಳಿದಾಗ ಎಷ್ಟು ರೀತಿಯ ಕರ್ಮಫಲಗಳಿದೆ ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಕರ್ಮಫಲ ಅಂತಂದಾಗ ದೇರ್ ಆರ್ 3 types of karmas.
ದೇ ಆರ್ ಕಾಲ್ಡ್ ಸಂಚಿತ, ಪ್ರಾರಬ್ಧ ಅಂಡ್ ಆಗಾಮಿ. ಈಗ ಒಬ್ಬ ಮನುಷ್ಯ ಕೆಲವು ಕರ್ಮಗಳನ್ನು ಮಾಡ್ತಾನೆ. ಸೊ ವೆನ್ that action is done, when that karma is done, it generates either papa or punya according to the karma. ಸೊ ಈ ಒಂದು ಜನ್ಮದಲ್ಲಿ ಯಾವಾಗ ನಾನು ಒಂದು ಕರ್ಮವನ್ನು ಮಾಡ್ತೀನಿ ಆಗ ಅಲ್ಲಿ ಜನರೇಟ್ ಆಗುವಂತಹ ಒಂದು ರಿಸಲ್ಟ್, ದಟ್ ಈಸ್ ಐದರ್ ಪಾಪ ಆರ್ ಪುಣ್ಯ, ವಿಚ್ ಐ ಅಕ್ಯುಮುಲೇಟ್ by doing actions in this janma is called agami karma. ಈ ಜನ್ಮದಲ್ಲಿ ನಾನು ಕೆಲವು ಕರ್ಮಗಳನ್ನು ಮಾಡಿ ಅಲ್ಲಿ ಸಂಪಾದನೆ ಮಾಡಿಕೊಳ್ಳುವಂತಹ ಫಲಗಳನ್ನು ಮತ್ತೆ ಒಂದು ಸಂದರ್ಭದಲ್ಲಿ ನಾನು ಅದನ್ನು ಐ ಆಮ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ದೋಸ್ ರಿಸಲ್ಟ್ಸ್. ದಿಸ್ ಈಸ್ ಕಾಲ್ಡ್ ಆಗಾಮಿ ಕರ್ಮ. ಈ ಜನ್ಮದಲ್ಲಿ ಮಾಡಿ ಇಲ್ಲಿಯೇ ಅನುಭವಿಸುವಂತಹದ್ದು. ಸಂಚಿತ ಕರ್ಮ. ಸಂಚಿತ ಕರ್ಮ ಅಂತಂದ್ರೆ ನಮ್ಮ ಹಿಂದಿನ ಜನ್ಮಗಳಲ್ಲಿ, ಪೂರ್ವ ಜನ್ಮದಲ್ಲಿ ಮಾಡಿರುವಂತಹ ಕೆಲವು ಕರ್ಮಗಳ ಕಾರಣದಿಂದ ಅಕ್ಯುಮುಲೇಟ್ ಆಗಿರುವಂತಹ ರಿಸಲ್ಟ್ಸ್. ದಟ್ ಮೀನ್ಸ್ ಕರ್ಮ ಈಸ್ ಡನ್ ಇನ್ ದಿ ಪ್ರೀವಿಯಸ್ ಜನ್ಮ, ದ ರಿಸಲ್ಟ್ಸ್ ಆರ್ ಅಕ್ಯುಮುಲೇಟೆಡ್. It is there in the chitta as karma bija or vasanas. So adu innuve it is not yet ready. It is there as karma bijas or as vasanas. It is still there in the chitta, but it is done previously, previous janma. ಪೂರ್ವ ಜನ್ಮದಲ್ಲಿ ಮಾಡಿ ಆಗಿ ಹೋಗಿದೆ. ಅದರ ರಿಸಲ್ಟ್ ಕೂಡ ಡಿಸೈಡೆಡ್, ಅದು ಈಗ ಸಿಕ್ಕಿಲ್ಲ, ಬಟ್ ಇಟ್ ಈಸ್ ರೆಡಿ. ನಾವಿನ್ನೂ ಅನುಭವಿಸುವಂತೆ ಅದು ಆಗಿಲ್ಲ. ದಟ್ ಮೀನ್ಸ್ ಒಂದು ಸೂಕ್ತ ಸಮಯ ಬಂದಿಲ್ಲ. ದಟ್ ಸೂಕ್ತ ಸಮಯ ಇಸ್ ಕಾಲ್ಡ್, ಅಲ್ಲಿ ಒಂದು ನಾವು ಅನುಭವಿಸಬೇಕು ಅಂತ ಹೇಳಿದಾಗ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಬೇಕು ಮತ್ತು ಅದನ್ನು ಅನುಭವಿಸುವಾಗ ಬೇಕಾಗುವಂತಹ ಶರೀರ ನಾವು ಹೊಂದಿರಬೇಕಾಗುತ್ತೆ. ಸೊ ಅಂತಹ ಸಮಯ ಬಂದಿಲ್ಲ, ಬಟ್ ಇಟ್ ಈಸ್ ಸ್ಟೋರ್ಡ್ ಅಂಡ್ ಇಟ್ ಈಸ್ ಕಲೆಕ್ಟೆಡ್, ಇಟ್ ಈಸ್ ರೆಡಿ. ದಿಸ್ ಈಸ್ ಸಂಚಿತ ಕರ್ಮ. ಬಟ್ ಪ್ರಾರಬ್ಧ ಕರ್ಮ ಅಂತ ಹೇಳಿದಾಗ ಹಿಂದೆ ಮಾಡಿದ ಕರ್ಮಗಳ ಕಾರಣದಿಂದ ಆ ಫಲಗಳು ನೌ ಇಟ್ ಈಸ್ ಮೆಚ್ಯೂರ್ಡ್ ಅಂಡ್ ಅಟ್ ಪ್ರೆಸೆಂಟ್ ಇಟ್ ಈಸ್ ಬೀಯಿಂಗ್ ಎಕ್ಸ್ಪೀರಿಯನ್ಸ್ಡ್. ಈಗ ನಾವು ಹೇಳ್ತೀವಲ್ಲ, ಕೆಲವೊಂದು ನೋವು ದುಃಖ ಆದಾಗ ಸಾಮಾನ್ಯವಾಗಿ ನಾವು ಹೇಳ್ತೀವಿ, ನನ್ನ ಪ್ರಕಾರ ನಾನು ಯಾವ ತಪ್ಪು ಮಾಡೇ ಇಲ್ಲ, ನನಗೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾವು ಕೇಳ್ತೀವಿ. ಸಹಜ. ಯಾಕೆ ಅಂತಂದರೆ ಅಂತಹ ನೋವನ್ನು ನಾವು ಭರಿಸುವ ಶಕ್ತಿ ನಮಗಿರೋದಿಲ್ಲ. ಅಂಡ್ ನಮಗೆ ಗೊತ್ತಿರುವಂತಹ ಕೆಲವು ಜ್ಞಾನ ಅಂತಂದರೆ ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅನ್ನುವಂಥದ್ದು ಕೂಡ ನನಗೆ ಚೆನ್ನಾಗಿ ಅದರ ಬಗ್ಗೆ ಒಂದು ಅರಿವು ಇದೆ. ಸೊ ನಾನು ಹೇಳ್ಕೊತೀನಿ, ನಾ ಏನೂ ತಪ್ಪೇ ಮಾಡಿಲ್ಲ, ಏನು ತಪ್ಪು ಮಾಡಿದೆ ಅಂತ ಈ ರೀತಿ ಆಯಿತು ಪರಿಸ್ಥಿತಿ, ಹೀಗೆ ನಾವು ಪ್ರಶ್ನೆ ಮಾಡ್ಕೋತೀವಿ. ಬಟ್ ಏನು ಅಂತಂದರೆ ಇದು ಪೂರ್ವದಲ್ಲಿ ನಾವು ಮಾಡಿರುವಂತಹ ಕೆಲವು ಕರ್ಮಗಳ ಫಲ. ಆ ಫಲಗಳು ಇಟ್ ಈಸ್ ಮೆಚ್ಯೂರ್ಡ್ and the right time has come that we are experiencing now. And again ಪ್ರಾರಬ್ಧ ಕರ್ಮ ಫಲಗಳನ್ನು ಈಗ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಅದು ಪುಣ್ಯದ ಫಲ ಕೂಡ ಆಗಿರಬಹುದು ಅಥವಾ ಪಾಪದ ಫಲ ಕೂಡ ಆಗಿರಬಹುದು. ಪಾಪದ ಫಲ ಅಂತಂದಾಗ ನಾವು ಈ ರೀತಿ ಪ್ರಶ್ನೆ ಮಾಡ್ತೀವಿ, ಏನು ತಪ್ಪು ನನ್ನಿಂದ ನಡೆದಿದೆ ಅನ್ನುವಂತಹದ್ದು ನನಗೆ ಗೊತ್ತಿಲ್ಲ, ಬಟ್ ಐ ಆಮ್ ಸಫರಿಂಗ್ ಅಂತ ಹೇಳ್ತೀವಿ. ಅದೇ ರೀತಿ ಯಾವ ಕರ್ಮವನ್ನು ಮಾಡಿದ್ದೀನಿ ಅನ್ನುವಂತಹದ್ದು ಗೊತ್ತಿಲ್ಲ, ನನಗೆ ಅನೇಕ ರೀತಿಯ ಸುಖ ಸಿಕ್ಕಿದೆ. ಈ ರೀತಿ ಸುಖ ಸಿಕ್ಕೋದಕ್ಕೆ
ನಾನು ಏನು ಮಾಡಿದ್ದೀನಿ ಅನ್ನೋಂತಹದ್ದೇ ಗೊತ್ತಿಲ್ಲ, ಆಲ್ ಆಫ್ ಎ ಸಡನ್ ಎಲ್ಲ ನನಗೆ ಒಳ್ಳೊಳ್ಳೆಯದೇ ಆಗ್ತಾ ಇದೆ. ಈ ಮಾತುಗಳನ್ನು ಕೂಡ ನಾವು ಹೇಳಿರ್ತೀವಿ. ಅಗೇನ್ ಇಲ್ಲಿ ನಾವು ಏನು ಒಂದು ಪುಣ್ಯದ ಫಲ ಅನ್ನುವಂತಹದ್ದು ಪ್ರಾರಬ್ಧ ರೂಪದಿಂದ ನಮ್ಮನ್ನು ಅನುಸರಿಸಿ ಈಗ ಅದರ ಫಲವನ್ನು ನಮಗೆ ಕೊಡ್ತಾ ಇದೆ. ಈಗ ಸಿಗ್ತಾ ಇರುವಂತಹ ಆ ಒಂದು ಪುಣ್ಯದ ಫಲ ಕೂಡ ಈ ಹಿಂದೆ ನಾವು ಮಾಡಿರುವಂತಹದ್ದು. ಹಿಂದೆ ಮಾಡಿದಾಗ ಅದನ್ನು ಅನುಭವಿಸುವಂತಹ ಒಂದು ಎನ್ವಿರಾನ್ಮೆಂಟ್ ಇರಲಿಲ್ಲ. ದಟ್ ವಾಸ್ ನಾಟ್ ದಿ ಸೂಕ್ತ ಸಮಯ. ಸೊ ಹಿಂದೆ ಪೂರ್ವದಲ್ಲಿ ಮಾಡಿರುವಂತಹ ಒಂದು ಕರ್ಮ, ಆ ಕರ್ಮದ ಪುಣ್ಯ ಈಸ್ ಮ್ಯಾನಿಫೆಸ್ಟೆಡ್ ಆಸ್ ಸುಖ, and this is the right time and it is matured now and I am experiencing right now. So now that karma is been activated and I am experiencing and it is influencing now in our current lifetime. So I am very happy. ಹೀಗೆಲ್ಲ ನಾವು ಹೇಳ್ತೀವಿ. ಸೊ ದಿಸ್ ಈಸ್ ದಿ ರೈಟ್ ಟೈಮ್. ದಿಸ್ ಈಸ್ ಕಾಲ್ಡ್ ಪ್ರಾರಬ್ಧ. ಅದರಿಂದ ಪ್ರಾರಬ್ಧ ಕರ್ಮ ಅಂತ ಹೇಳಿದಾಗ ಅದು ಒಳ್ಳೆಯದು ಕೂಡ ಆಗಿರಬಹುದು, ಕೆಟ್ಟದ್ದು ಕೂಡ ಆಗಿರಬಹುದು, ಡಿಪೆಂಡಿಂಗ್ ಅಪಾನ್ ದಿ ಕರ್ಮಾಸ್ ವಿಚ್ ವಿ ಹ್ಯಾವ್ ಡನ್ ಪ್ರೀವಿಯಸ್ಲಿ. ಈಗ ಒಂದು ಜನ್ಮ ಸಿಕ್ಕಿದೆ. ಈ ಸೃಷ್ಟಿನಲ್ಲಿ ಒಂದು ಜನ್ಮ ನನಗೆ ಸಿಕ್ಕಿದೆ. ಈಗ ಸಿಕ್ಕಂತಹ ಈ ಜನ್ಮದಲ್ಲಿ ಇಲ್ಲಿ there is some opening balance of karma palas. That opening balance of karma pala, again it may be punyada pala or it may be papada pala. ಸೊ ಪಾಪದ ಫಲ ಮತ್ತು ಪುಣ್ಯದ ಫಲ ಎರಡೂ ಕೂಡ ಸೇರಿಕೊಂಡು ಈಗ ನನಗೆ ಈ ಜನ್ಮದಲ್ಲಿ ಒಂದು ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳಿ ಅವುಗಳೆಲ್ಲವನ್ನು ಅಕ್ಯುಮುಲೇಟ್ ಮಾಡಿ ನಾನು ನನ್ನ ಬಳಿ ಇಟ್ಕೊಂಡಿದ್ದೀನಿ. ಮಿಕ್ಸ್ಚರ್ ಆಫ್ ಬೋತ್ ಸುಖ ಅಂಡ್ ದುಃಖ. ಒಂದು ವೇಳೆ ನನಗೆ ದುಃಖ ಅನುಭವಿಸೋದಕ್ಕೆ ಇಷ್ಟ ಇಲ್ಲ, ಐ ಡು ನಾಟ್ ವಾಂಟ್ ಟು ಗೋ ಥ್ರೂ ದಿ ಬ್ಯಾಡ್ ಎಕ್ಸ್ಪೀರಿಯನ್ಸಸ್, ಹಾಗೆ ಹೇಳಿ ನನಗೇನೋ ಒಂದು ನನ್ನ ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಪುಣ್ಯ ಅನ್ನುವಂತಹದ್ದು ಇದೆಯಲ್ಲ, ಆ ಪುಣ್ಯವನ್ನ ನೀನು ನನಗೆ ಕೊಡಬೇಡ. ಆದರೆ ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಪಾಪದ ಫಲ ಅನ್ನುವಂತಹದ್ದು ಇದೆಯಲ್ಲ, ಅದಕ್ಕೆ ಇದನ್ನ ನೀನು ಮ್ಯಾಚ್ ಮಾಡಿಕೊಂಡು ನನಗೆ ಸಫರಿಂಗ್ಸ್ ಕೊಡಬೇಡ ಅಂತ ವಿ ಕೆನಾಟ್ ಆಸ್ಕ್ ದಿ ಲಾರ್ಡ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳಿ ನಾವು ಜನ್ಮ ಅಂತ ತಗೊಂಡು ಬಂದಾಗ ಯಾವುದೆಲ್ಲ ನಮ್ಮ ಜೊತೆ ಬಂದಿರುತ್ತೆ, ಕರ್ಮಫಲ ಅನ್ನುವಂತಹದ್ದು, ಮೇ ಬಿ ಇಟ್ ಈಸ್ ಪುಣ್ಯದ ಫಲ, ಮೇ ಬಿ ಇಟ್ ಈಸ್ ಪಾಪದ ಫಲ, ಯಾವುದನ್ನ ನಾವು ಹೊತ್ಕೊಂಡು ಬಂದಿರ್ತೀವಿ, ಆ ಬಂದಿರೋ ಅಂತಹದ್ದನ್ನು ನಾವು ಅನುಭವಿಸಲೇಬೇಕು. ಸೊ ನನಗೆ ಪುಣ್ಯ ಬೇಡ, ಅದರಿಂದ ಪಾಪನೂ ಕೊಡಬೇಡ ಅಂತ ಹೇಳಿ ನಾವು ಅದನ್ನು ರಿಜೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಈ ಜನ್ಮದಲ್ಲಿ ಯಾವ ರೀತಿಯ ದೇಹ ನನಗೆ ಸಿಕ್ಕಿದೆ ಅಂತಂದರೆ ಎಗೇನ್ ಅದು ಕೂಡ ಡಿಸೈಡ್ ಆಗಿದೆ. ಯಾವ ಸಂದರ್ಭದಲ್ಲಿ ಈ ದೇಹ ಯಾವ ರೀತಿಯ ಫಲವನ್ನು ಅನುಭವಿಸಬೇಕು, ಅದು ಪುಣ್ಯ ಆಗಿರುತ್ತೆ, ಪಾಪ ಆಗಿರುತ್ತೆ, ಅವೆಲ್ಲವನ್ನ ಅನುಭವಿಸುವಂತಹ ಶಕ್ತಿ ಈ ದೇಹದಲ್ಲಿ ತುಂಬಿರ್ತಾನೆ ಭಗವಂತ. ಅಂತಹ ದೇಹವನ್ನು ನಾನು ಪಡ್ಕೊಂಡು ಆಗೋಗಿದೆ. ಸೊ ಈಗ ಈ ದೇಹದಲ್ಲಿ ಕೆಲವು ನೋವುಗಳನ್ನು ಅನುಭವಿಸಬೇಕು ಅನ್ನುವಂತಹದ್ದು ಇಲ್ಲಿ ಇದೆ ಅಂತಂದಾಗ ಅದಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನ ಈ ದೇಹದಲ್ಲಿ ತುಂಬಿ ಕಳಿಸಿರ್ತಾನೆ ಭಗವಂತ. ಸೊ ಇಟ್ ಈಸ್ ಅಕ್ಯುಮುಲೇಟೆಡ್. ಸೊ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳಿದಾಗ ದಟ್ ಈಸ್ ವೈ ಇಟ್ ಈಸ್ ಸೆಡ್ ಇಟ್ ಈಸ್ ಬೋತ್ ಪಾಪದ ಫಲ ಅಂಡ್ ಪುಣ್ಯದ ಫಲ. ಅದರ ಆಧಾರದ ಮೇಲೆ ನಮಗೆ ಇಲ್ಲಿ ಒಂದು ವಾತಾವರಣ ಕೂಡ ಅದೇ ರೀತಿಯಲ್ಲಿ ಸಿಕ್ಕಿರುತ್ತೆ, ಆ ರೀತಿಯಲ್ಲಿ ದೇಹ ಸಿಕ್ಕಿರುತ್ತೆ. ಸೊ ಎಲ್ಲ ಅವಕಾಶಗಳು ನಾವು ಯಾವುದೆಲ್ಲವನ್ನ ಅನುಭವಿಸಬೇಕು ಅದಕ್ಕೆ ಸೂಕ್ತವಾಗಿ
ಪ್ರತಿಯೊಂದು ರೆಡಿಯಾಗಿ ನಮ್ಮ ಜೊತೆ ಬಂದಿರುತ್ತೆ. ಸೊ ಪುಣ್ಯ ಬೇಡ ಅಂತ ಹೇಳಿ ಪಾಪವನ್ನು ಕೂಡ ನಾನು ರಿಜೆಕ್ಟ್ ಮಾಡೋಕ್ಕಾಗೋದಿಲ್ಲ. ವಿ ಕೆನಾಟ್ ಗೆಟ್ ಇಟ್ ಕ್ಯಾನ್ಸಲ್ಡ್. ಸೊ ಪಾಪ ಪುಣ್ಯ ಇವೆರಡನ್ನೂ ಕೂಡ ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ಅಂಡ್ ಅಗೇನ್ ದಿಸ್ ಈಸ್ ದಿ ಲಾ ಆಫ್ ಕರ್ಮ. ಸೊ ಇಲ್ಲಿ ಈ ಭೂಲೋಕದಲ್ಲಿ ದಿಸ್ ಭೂಲೋಕ ಇಸ್ ಕಾಲ್ಡ್ ಮರ್ತ್ಯಲೋಕ ಅಂತಂದ್ರೆ ನರಲೋಕ. ಸೊ ಇಲ್ಲಿ ಮನುಷ್ಯ ಜನ್ಮ ಸಿಕ್ಕಿದೆ ಅಂತಂದ್ರೆ ನಾರ್ಮಲಿ ಭೂಲೋಕದಲ್ಲಿ ಮನುಷ್ಯನಾಗಿ ನಾನು ಹುಟ್ಟಿದ್ದೀನಿ ಅಂತಂದ್ರೆ ಇದರ ಅರ್ಥ ಬೋತ್ ಪಾಪ ಅಂಡ್ ಪುಣ್ಯ ಈಸ್ ಆಲ್ಮೋಸ್ಟ್ 50%. ಅವೆರಡೂ ಕೂಡ ಆ ಕಾಂಬಿನೇಷನ್ ಅಲ್ಲೇ. ಯಾಕೆ ಅಂತಂದ್ರೆ ಮನುಷ್ಯ ಜನ್ಮನೂ ಸಿಕ್ಕಿದೆ, ಮರ್ತ್ಯಲೋಕಕ್ಕೂ ಬಂದಿದ್ದೀನಿ ಅಂತಂದ್ರೆ ಅಲ್ಲಿ ಬೋತ್ ಪುಣ್ಯನೂ ಇರುತ್ತೆ, ಪಾಪನೂ ಇರುತ್ತೆ. ಸೊ ಅವೆರಡನ್ನ ಇಲ್ಲಿ ಕಳ್ಕೋಬೇಕಾಗತ್ತೆ, ಅನುಭವಿಸ್ಬೇಕಾಗತ್ತೆ. ಸೊ ಒಂದು ಎಕ್ಸ್ಪೀರಿಯನ್ಸ್ ಅಂತ ನಮಗೆ ಆಗಬೇಕು ಅಂತಂದಾಗ ದೇಹ ಆ್ಯಂಡ್ ದಿ ಮೈಂಡ್ ಬೋತ್ ಆರ್ ರಿಕ್ವೈರ್ಡ್. ಸೊ ಮನುಷ್ಯನಿಗೆ ದೇಹದ ಜೊತೆಗೆ ಮನಸ್ಸು ಸಿಕ್ಕಿದೆ ಅಂತಂದಾಗ, ಬಿಕಾಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದಾಗ ದಟ್ ಎಕ್ಸ್ಪೀರಿಯನ್ಸ್ ಕ್ಯಾನ್ ಹ್ಯಾಪನ್ ಐದರ್ ಅಟ್ ದಿ ಲೆವೆಲ್ ಆಫ್ ದಿ ಮೈಂಡ್ ಆರ್ ಅಟ್ ದಿ ಲೆವೆಲ್ ಆಫ್ ದಿ ಬಾಡಿ. ಈಗ ಪ್ರಾಣಿಗಳಿಗೆ ಮನಸ್ಸು ಅನ್ನುವಂತಹದ್ದು ಇದೆಯೋ ಇಲ್ವೋ, ಬಟ್ ಅಲ್ಲಿ ಪ್ರೋಸೆಸ್ ಮಾಡೋ ಶಕ್ತಿ ಇಲ್ಲ. ಬಟ್ ಮನುಷ್ಯ ಈ ಲೋಕದಲ್ಲಿ ಹುಟ್ಟಿದಾನೆ ಅಂತಂದಾಗ ಒಂದು 50% ಪುಣ್ಯನೂ ಇರುತ್ತೆ, ಇನ್ನು ಒಂದು 50% ಅಷ್ಟು ಪಾಪನೂ ಇರುತ್ತೆ. ಈ ಒಂದು ಲೆಕ್ಕದಲ್ಲಿ ಹೇಳಬಹುದು. ದಿಸ್ ಈಸ್ ಅಗೇನ್ ಲಾ ಆಫ್ ಕರ್ಮ. ಹೀಗೆ ಎಲ್ಲ ರೀತಿಯ ಅನುಭವಗಳನ್ನು ಐ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ಸೊ ಈ ವಿಚಾರದಲ್ಲಿ ದೇರ್ ಇಸ್ ನೋ ಶಾರ್ಟ್ ಕಟ್ ಆರ್ ದೇರ್ ಇಸ್ ನೋ ಅದರ್ ವೇ ಟು ಎಸ್ಕೇಪ್. ಸೊ ಈಗ ನನ್ನ ಮುಂದೆ ಕೆಲವು ಅಬ್ಸ್ಟಕಲ್ಸ್ಗಳು ಬಂದು ನಿಂತಿದೆ. ಅಂಡ್ ದಿಸ್ ಪರಮಾತ್ಮ, ದಿಸ್ ಭಗವಂತ ಈಸ್ ದಿ ಕರ್ಮ ಫಲದಾತ. ಹಿ ಈಸ್ ದಿ ಅಬ್ಸ್ಟಕಲ್ ಥ್ರೋಯರ್. ಸೊ ಅವನೇ ಇದನ್ನು ಕೊಟ್ಟಿದ್ದಾನೆ, ಅವನೇ ಇದನ್ನು ಹಂಚಿದ್ದಾನೆ. ಕೊಟ್ಟಿರೋವನು ಹಂಚಿರುವವನು ಯಾವ ರೀತಿಯ ಭಗವಂತ ಅಂತಂದ್ರೆ ದಟ್ ಭಗವಂತ ಈಸ್ ಕಾಲ್ಡ್ ದಿ ವಿಘ್ನರಾಜ. ದಟ್ ವಿಘ್ನರಾಜ ಈಸ್ ಲಾರ್ಡ್ ಗಣೇಶ. ಸೊ ವಿಘ್ನರಾಜ ಅಂತಂದ್ರೆ ವಿಘ್ನ ಮೀನ್ಸ್ ಅಬ್ಸ್ಟಕಲ್ಸ್, ತೊಂದರೆಗಳು, ದುಃಖ, ನೋವು, ಸಫರಿಂಗ್ಸ್, ಈ ರೀತಿ. ಎಗೇನ್ ವಿಘ್ನಗಳು ಅಂತ ಹೇಳಿದಾಗ ದೇರ್ ಆರ್ 3 ಡಿಫರೆಂಟ್ ಟೈಪ್ಸ್ ಆಫ್ ವಿಘ್ನಗಳು. ಒನ್ ಈಸ್ ಆಧ್ಯಾತ್ಮಿಕ ವಿಘ್ನ, ಆದಿ ಭೌತಿಕ ವಿಘ್ನ, ಆದಿ ದೈವಿಕ ವಿಘ್ನ. 3 ರೀತಿಯಲ್ಲಿ ಈ ಒಂದು ವಿಘ್ನಗಳು ನಮ್ಮ ಎದುರಿಗೆ ಬರುತ್ತೆ. ಆಧ್ಯಾತ್ಮಿಕ ವಿಘ್ನ ಹಂಗಂದ್ರೇನು? ಕೆಲವು ತೊಂದರೆಗಳು, ಕೆಲವು ನೋವುಗಳು, ಅದಕ್ಕೆ ಬೇರೆ ಯಾರೂ ಕಾರಣ ಅಲ್ಲ. ಆ ರೀತಿ ತೊಂದರೆ ಆಗುವ ಹಾಗೆ ನಾನೇ ಹಿಂದೆ ಮಾಡ್ಕೊಂಡ್ಬಿಟ್ಟಿರ್ತೀನಿ, ಅದಕ್ಕೆ ನಾನೇ ಕಾರಣ. ಸೊ ಐ ಕ್ರಿಯೇಟ್ ಆಬ್ಸ್ಟಕಲ್ಸ್. ಈಗ ಯಾವುದೋ ಒಂದು ಉತ್ತಮವಾದ ಒಂದು ಕರ್ಮವನ್ನು ಮಾಡುವಂತಹ ಒಂದು ಅವಕಾಶ ಸಿಕ್ಕಿರುತ್ತೆ, ಬಹಳ ಪುಣ್ಯದ ಕೆಲಸ, ಒಂದು ಬಹಳ ದೊಡ್ಡ ಅವಕಾಶ, ಅಪರೂಪದ ಅವಕಾಶ ಈಗ ನನ್ನ ಪಾಲಿಗೆ ಸಿಕ್ಕಿರುತ್ತೆ. ಆ ಸಂದರ್ಭದಲ್ಲಿ ನನಗೆ ಇಚ್ಛಾ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಒಳ್ಳೆಯ ಕೆಲಸ ಮಾಡುವಂತಹ ಒಂದು ಅಪರೂಪದ ಅವಕಾಶವನ್ನ ಕೂಡ ನಾನು ಈ ಒಂದು ಇಚ್ಛಾ ಸ್ವಾತಂತ್ರ್ಯವನ್ನ ಮಿಸ್ಯೂಸ್ ಮಾಡಿಕೊಂಡು ಐ ಕ್ಯಾನ್ ರಿಜೆಕ್ಟ್ ಇಟ್. ಬಿಕಾಸ್ ಆ ಸಂದರ್ಭದಲ್ಲಿ ಅದನ್ನು ನಾನು ಮಾಡೋದ್ರಿಂದ ಅದರ ಫಲ ಅನೇಕರಿಗೆ ಸಿಗ್ತಾ ಇತ್ತು. ಅಂತಹ ಒಂದು ಪುಣ್ಯದ ಅವಕಾಶ ನನ್ನ ಪಾಲಿಗೆ ಬಂದಿರುತ್ತೆ. ನನ್ನ ಶಕ್ತಿಯನ್ನು ಗುರುತಿಸಿ ಅಂತಹ ಅವಕಾಶ ನನ್ನ ಹತ್ರ ಬಂದಿರುತ್ತೆ. ಅದನ್ನು ನಾನೇ ಮಾಡಬೇಕಾಗಿರುತ್ತೆ. ಆ ಮೂಲಕ ಅದರ ಫಲ ನನಗಲ್ಲದೆ ಹೋದ್ರೂ
ಬೇರೆಯವರಿಗೆ ಅನೇಕರಿಗೆ ಅದು ಬೇಕಿರುತ್ತೆ. ಆದರೆ ಅದನ್ನು ರಿಜೆಕ್ಟ್ ಮಾಡೋದ್ರಿಂದ ನಾನು ಕೂಡ ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ಳೋ ಹಾಗಾಗಲಿಲ್ಲ. ಜೊತೆಗೆ ಅದರಿಂದ ಬರಬಹುದಾದಂತಹ ಕೆಲವು ಫಲಗಳನ್ನು ನಿರೀಕ್ಷೆ ಮಾಡ್ತಾ ಕೆಲವು ಜನಗಳಿರ್ತಾರೆ. ಸೊ ಬೈ ರಿಜೆಕ್ಟಿಂಗ್ ದಿಸ್ ಅವಕಾಶ, ಅವರ ಫಲಗಳು ಅವರಿಗೆ ಸಿಗದೇ ಇರೋ ಹಾಗೆ ನಾನೇ ಮಾಡ್ದಂಗಾಯ್ತು. ಇದು ಮಾಡಬೇಕಾ ಬೇಡವಾ, ಯಾಕೆ ಮಾಡಬೇಕು, ಹೀಗೆ ಆಯ್ಕೆ ಮಾಡ್ಕೊಳ್ಳುವಂತಹದ್ದು, ಮಾಡ್ಕೊಳ್ಳದೆ ಇರುವಂತಹದ್ದು, ಮಾಡಬೇಕಾಗಿಲ್ಲ ಯಾಕೆಂದ್ರೆ ನಾನು ಮಾಡಿದ್ರೆ ಅವ್ರಗಳಿಗೆಲ್ಲ ಒಳ್ಳೇದಾಗೋಗುತ್ತಲ್ಲ, ದಿಸ್ ಇಸ್ ಅಹಂಕಾರ. ಈ ರೀತಿ ಒಂದು ತಪ್ಪು ನಿರ್ಧಾರ ತಗೊಂಡು ನಾನು ಕೈ ಚೆಲ್ಲಿ ಕೂತ್ಕೋಬಹುದು. ಸೊ ಮಾಡದೇ ಇದ್ದ ಕಾರಣದಿಂದ ಅದಕ್ಕೂ ಕೂಡ ಅನೇಕ ರೀತಿಯ ಕರ್ಮಫಲಗಳು ಉಂಟು. ಮಾಡಬೇಕಾಗಿರುವಂತಹದ್ದನ್ನು ಮಾಡಲಿಲ್ವಲ್ಲ. ರೈಟ್ ಡ್ಯೂಟಿ ಅಂತ ಹೇಳಿದಾಗ ಇಟ್ ಈಸ್ ದಿ ಧರ್ಮ, ಇಟ್ ಈಸ್ ದಿ ವೆರಿ ಧರ್ಮ. ಸೊ ಧರ್ಮವನ್ನ ನಿಂದಿಸಿದ ಹಾಗಾಯಿತು. ಸೊ ಆಗ ಅಲ್ಲಿಯೂ ಕೂಡ ಕೆಲವು ಕರ್ಮಫಲಗಳು ನಮ್ಮನ್ನು ಹುಡುಕೊಂಡು ಬರುತ್ತೆ, ಕೆಲವು ಅಡಚಣೆಗಳು, ತೊಂದರೆಗಳು ಬರುತ್ತೆ. ಸೊ ಯಾಕೆ ಬಂತು, ನನ್ನ ಪಾಡಿಗೆ ನಾ ಇದ್ದೆ, ನಾ ಏನೂ ಮಾಡಲಿಲ್ವಲ್ಲ. ಸೊ ಯಾವುದೋ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ. ಸೊ ನೌ ದಿಸ್ ಇಸ್ ದಿ ರಿಸಲ್ಟ್. ಸೊ ಅದಕ್ಕೆ ಕೆಲವುದು ಗೊತ್ತಾಗೋದಿಲ್ಲ. ನಾ ಏನು ಮಾಡದೆ ಹೋದ್ರೂ ನನಗೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾವು ಪೇಚಾಡ್ಕೋತೀವಿ. ಇಟ್ಸ್ ಆಫ್ ನೋ ಯೂಸ್, ಇಟ್ ಈಸ್ ಮೈ ಓನ್ ಫಾಲ್ಟ್. ಸೊ ಇದಕ್ಕೆ ನಾನೇ ಕಾರಣ ಆಗಿರ್ತೀನಿ. ದಿಸ್ ಟೈಪ್ ಆಫ್ ವಿಘ್ನ ಈಸ್ ಕಾಲ್ಡ್ ದಿ ಆಧ್ಯಾತ್ಮಿಕ ವಿಘ್ನ. ದಿ ಅಬ್ಸ್ಟಕಲ್ಸ್ ಹ್ಯಾವ್ ಒರಿಜಿನೇಟೆಡ್ ಫ್ರಮ್ ಮೀ. ಸೊ ಇಲ್ಲಿ ಜೀವ ಅಂತಂದ್ರೆ ನಾವುಗಳು ವಿ ಹ್ಯಾವ್ ದಿ ಫುಲ್ ಕಂಟ್ರೋಲ್ ಆನ್ ಆಧ್ಯಾತ್ಮಿಕ. ದಿ ಸೆಕೆಂಡ್ ಕ್ಯಾಟಗರಿ ಆಫ್ ದಿ ವಿಘ್ನ ಈಸ್ ಕಾಲ್ಡ್ ದಿ ಆದಿಭೌತಿಕ. ಈಗೇನ್ ಇಲ್ಲಿ ಆದಿಭೌತಿಕ ಅಂತ ಹೇಳಿದಾಗ ಇಲ್ಲಿ ಬರುವಂತಹ ಅಬ್ಸ್ಟಕಲ್ಸ್ಗಳು, ಇಲ್ಲಿ ಬರುವಂತಹ ದುಃಖ, ನೋವು, ಇಟ್ ಈಸ್ ಬಿಕಾಸ್ ಇಟ್ ಕಮ್ಸ್ ಫ್ರಮ್ ದಿ ಎನ್ವಿರಾನ್ಮೆಂಟ್. ಎಕ್ಸಾಂಪಲ್, ದೊಡ್ಡ ಮಳೆ ಬರಬಹುದು, ಬಹಳ ಜೋರು ಮಳೆ ಬರಬಹುದು. ಬಿಕಾಸ್ ಆಫ್ ದಟ್, ಆ ಒಂದು ಜೋರು ಮಳೆಯ ಕಾರಣದಿಂದ ಯಾವುದೋ ಒಂದು ಸ್ಪಿರಿಚುವಲ್ ಲೆಕ್ಚರ್ನ ನಾನು ಅಟೆಂಡ್ ಮಾಡಬೇಕಾಗಿರುತ್ತೆ, ಅಥವಾ ಯಾವುದೋ ಒಂದು ಮನೆಯ ಫಂಕ್ಷನ್ಗೆ ನಾನು ಹೋಗಬೇಕಾಗಿರುತ್ತೆ, ಅಲ್ಲಿಗೆ ಹೋಗೋಕ್ಕೆ ಆಗಲಿಲ್ಲ. ಈ ರೀತಿ ಆಗ್ಬೋದು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಸ್ವಲ್ಪ ಮುಂಚೆನೇ ನಾವು ಬಿಟ್ಟಿರ್ತೀವಿ, ಮನೆ ಬಿಟ್ಟಿರ್ತೀವಿ. ಆಗ ಆ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆಗ್ಬೋದು, ಅಥವಾ ನಾವು ಹೋಗ್ತಾ ಇದ್ದಂತಹ ಆ ರಸ್ತೆ ಹಾಳಾಗಬಹುದು. ಒಟ್ಟಿನಲ್ಲಿ ಒಂದು ರೀತಿಯ ಅಸಹಾಯಕ ಪರಿಸ್ಥಿತಿ ನಮ್ಮ ಎದುರುಗಡೆ ಬರುತ್ತೆ. ಅದಕ್ಕೆ ನಾವು ಕಾರಣ ಅಲ್ಲ. ಯಾಕೆಂತಂದ್ರೆ ನಾನು ಅಟೆಂಡ್ ಆಗಲೇಬೇಕು ಅಂತ ಹೇಳಿ ಸಾಕಷ್ಟು ಮುಂಚೆ ವಾತಾವರಣವನ್ನು ನೋಡ್ತೀನಿ, ಮೋಡ ಎಲ್ಲ ತುಂಬಿಕೊಂಡಿದೆ, ಮಳೆ ಬರುತ್ತೆ ಅನ್ನುವಂತಹದ್ದು ಗೊತ್ತಾಯಿತು. ಸೊ ಅರ್ಧ ಗಂಟೆ ಮುಂಚೆನೇ ನಾನು ಬಿಟ್ಟಿರ್ತೀನಿ. ಆದರೆ ಈ ರೀತಿ ಮಳೆ ಬರುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ, ನಾವು ಹೋಗ್ತಾ ಇದ್ದಂತಹ ವಾಹನ ಕೆಟ್ಟೋಗುತ್ತೆ ಬಿಕಾಸ್ ಆಫ್ ದಿ ಮಳೆ, ರಿಪೇರಿ ಮಾಡೋರು ಯಾರೂ ಸಿಕ್ಕಲಿಲ್ಲ, ಅಥವಾ ರಸ್ತೆನೇ ಕುಲಿಗೆಟ್ಟು ಹೋಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆದಿಭೌತಿಕ ವಿಘ್ನ. ಅಂಡ್ ದಿ ಅದರ್ ಒನ್ ಈಸ್ ಕಾಲ್ಡ್ ದಿ ಆದಿದೈವಿಕ. ಸೊ ನಮ್ಮ ಒಂದು ಫಿಲಾಸಫಿನಲ್ಲಿ, ನಮ್ಮ ಈ ಒಂದು ಧರ್ಮದಲ್ಲಿ ಆದಿದೈವಿಕ ಪ್ರಾಬ್ಲಮ್ಸ್ ಅಂತಂದ್ರೆ ಇಟ್ ರೆಫರ್ಸ್ ಟು ದಿ ಚಾಲೆಂಜಸ್ ಆರ್ ಸಫರಿಂಗ್ಸ್ ದಟ್ ಆರ್ ಕಾಸ್ಡ್ ಬೈ ದಿ ಡಿವೈನ್, ಅಥವಾ ಸೂಪರ್ ನ್ಯಾಚುರಲ್ ಪವರ್ ಅಂತ ಹೇಳ್ತೀವಿ. ಅಂದರೆ ಬಿಯಾಂಡ್ ಅವರ್ ಕಂಟ್ರೋಲ್, ಬಿಯಾಂಡ್ ನ್ಯಾಚುರಲ್ ಫೋರ್ಸಸ್ ಆಲ್ಸೋ. ಅರ್ಥ್ಕ್ವೇಕ್, ಸುನಾಮಿ, ಗುಡ್ಡ ಕುಸಿತ, ಈ ರೀತಿ ಆಗುವಂತಹದ್ದು, ರೋಡ್ ಆಕ್ಸಿಡೆಂಟ್ಸ್. ಸೊ ಈ ರೀತಿ ವಿಘ್ನ ಆದಾಗ ನಾವು ಯಾರನ್ನು ಕ್ವಶನ್ ಮಾಡೋಕ್ಕಾಗಲ್ಲ.
ನಾವೇ ನಮಗೆ ಸಮಾಧಾನ ಮಾಡೋದಕ್ಕೆ ನಾವು ಏನು ಹೇಳ್ತೀವಿ ಅಂತಂದ್ರೆ, ಯಾಕೆ ಭಗವಂತ ಹೀಗೆ ಮಾಡ್ದ? ಸೊ ಅದಕ್ಕೆ ನಮ್ಗೆ ಉತ್ತರ ಗೊತ್ತಾಗೋದಿಲ್ಲ. ಆದರೆ ಭಗವಂತ ನಮ್ಮ ಕೈಗೆ ಸಿಗ್ತಾನೆ, ಅವನ್ನೇ ಕೇಳ್ತೀವಿ, ಯಾಕೆ ಅವನು ಹೀಗೆ ಮಾಡ್ದ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಸೊ ಹೀಗೆ 3 ರೀತಿಯ ವಿಘ್ನಗಳು. ಆ 3 ರೀತಿಯ ವಿಘ್ನಗಳಲ್ಲಿ ಯಾವ ರೀತಿಯ ವಿಘ್ನ ಬೇಕಾದ್ರೂ ಆಗಬಹುದು. ಒಂದು ಶುಭ ಸಮಾರಂಭ ನಡೆಯುವಂತಹ ಸಂದರ್ಭದಲ್ಲಿ ಒಂದು ಹೋಮ ಹವನಕ್ಕೆ ಕೂತಿದ್ದೀನಿ, ಯಾಗ ಯಜ್ಞ ಮಾಡ್ತಾ ಇದ್ದೀನಿ, ಅಥವಾ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀನಿ, ಸಂಕಲ್ಪ ಮಾಡಿ ಆಗಿದೆ, ಅಂಡ್ ಇಟ್ ಹ್ಯಾಸ್ ಟು ಕಂಟಿನ್ಯೂ. ಆ ಸಂದರ್ಭದಲ್ಲಿ ಯಾವ ರೀತಿಯ ವಿಘ್ನಗಳು ಬೇಕಾದರೂ ಎದುರು ಬರಬಹುದು. ದಟ್ ಮೇ ಬಿ ಆಧ್ಯಾತ್ಮಿಕ, ಆದಿ ಭೌತಿಕ ಆರ್ ಆದಿ ದೈವಿಕ, ಯಾವುದು ಬೇಕಾದರೂ ಬರಬಹುದು. ಸೊ ಇವೆಲ್ಲ ನಮ್ಮ ಪೂರ್ವ ಕರ್ಮಗಳ ಅನುಸಾರವಾಗಿ ಭಗವಂತ ಹಿ ಗಿವ್ಸ್ ದಿ ರಿಸಲ್ಟ್ಸ್. ಸೊ ಹಿ ಇಸ್ ಕಾಲ್ಡ್ ದಿ ವಿಘ್ನರಾಜ, ಕರ್ಮಫಲದಾತ. ಹಾಗೇನು ಮಾಡ್ತೀವಿ, ಅದೇ ವಿಘ್ನರಾಜನನ್ನ, ಅದೇ ಪರಮಾತ್ಮನನ್ನು ನಾವು ವಿಘ್ನಹರಹ. ನೋಡಪ್ಪ, ಪೂಜೆಗೆ ಕೂತಿದ್ದೀನಿ, ಇದನ್ನು ನೀನೇ ಪರಿಹಾರ ಮಾಡಿಕೊಡು, ವಿಘ್ನಗಳು ನಮ್ಮನ್ನ ಕಾಡದಂತೆ. ಅಂದರೆ ವಿಘ್ನಗಳು ಕೊಡೋ ನೀನು ಕೊಟ್ಟಾಗಿದೆ, ಬಟ್ ಸೀ ಟು ಇಟ್ ದಟ್ ಬಿಕಾಸ್ ಆಫ್ ದಟ್ ಐ ಶುಡ್ ನಾಟ್ ಸಫರ್. ಅದು ನಮ್ಮನ್ನ ಕಾಡದಂತೆ ಅಂತಂದ್ರೆ, ಒಂದು ಪೂಜೆ ಅಥವಾ ಯಾಗ ಯಜ್ಞ ಅಂತ ಹೇಳಿದಾಗ ಅದು ನಿರ್ವಿಘ್ನವಾಗಿ ನಡ್ಕೊಂಡು ಹೋಗೋ ಹಂಗಾಗಲಿ. ಅದೇನು ಕರ್ಮಫಲಗಳು ಕೊಟ್ಟಿರ್ತೀಯೋ ಅದು ಕೂಡ ಬಂದ್ಬಿಡ್ಲಿ, ಈ ಕೆಲಸನೂ ಆಗಲಿ. ಅದು ಯಾವ ರೀತಿ ಮಾಡ್ತೀಯ, ಅದು ನಿನಗೆ ಸೇರಿರೋದು, ಅದು ನನಗೆ ಗೊತ್ತಿಲ್ಲ. ಸೊ ಅದು ನಿನಗೆ ಬಿಟ್ಟಿರುವಂತಹದ್ದು, ಅದಕ್ಕೆ ನಿನ್ನನ್ನು ವಿಘ್ನಹರ ಅಂತ ಕರೆದಿರೋದು. ಸೊ ಯು ಡೂ ಇಟ್. ಹೌ ಯು ವಿಲ್ ಡೂ ಇಟ್, ಐ ಡು ನಾಟ್ ನೋ. ಸೊ ಯು ಆರ್ ವಿಘ್ನಹರಃ. ಫಾರ್ ಎಕ್ಸಾಂಪಲ್, ವಿಷ್ಣು ಸಹಸ್ರನಾಮ ಅನ್ನುವಂತಹ ಒಂದು ದೊಡ್ಡ ಸಬ್ಜೆಕ್ಟ್ನ ತಿಳ್ಕೋಬೇಕು ಅನ್ನುವಂತಹ ಒಂದು ಪ್ರಯತ್ನ ಈಸ್ ನಾಟ್ ಆರ್ಡಿನರಿ. ಪರಮಾತ್ಮನ ಸಾವಿರಾರು ನಾಮಗಳ ಹಿಂದೆ ಅಡಗಿರುವಂತಹ ಲೀಲೆಗಳು, ಮಹಿಮೆಗಳು, ಈ ಕಾರಣದಿಂದ ಪರಮಾತ್ಮನನ್ನ ಈ ರೀತಿ ಕರಿತೀನಿ ಅನ್ನುವಂತಹದ್ದನ್ನು ತಿಳ್ಕೋಬೇಕು ಅಂತಂದ್ರೆ ಇಸ್ ಅ ಬಿಗ್ ಟಾಸ್ಕ್. ಇದು 1-2 ದಿನದಲ್ಲಿ ಆಗುವಂತಹದ್ದಲ್ಲ, 1-2 ತಿಂಗಳುಗಳಲ್ಲಿ ಆಗುವಂತಹದ್ದಲ್ಲ, ವರ್ಷಗಳೇ ಬೇಕಾಗುತ್ತೆ. ಸೊ ಇಷ್ಟೊಂದು ದೀರ್ಘ ಅವಧಿಯವರೆಗೆ ನಮಗೆ ಸಹನೆ ಇರಬೇಕು, ತಾಳ್ಮೆ ಇರಬೇಕು, ಆರೋಗ್ಯ ಇರಬೇಕು, ಆಸಕ್ತಿ ಇರಬೇಕು. ಸೊ ಭಗವಂತನನ್ನ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಇಷ್ಟು ದೊಡ್ಡ ಸಬ್ಜೆಕ್ಟ್ನ ನಾನು ಅನ್ಫೋಲ್ಡ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಯಾವ ವಿಘ್ನಗಳು ಕೂಡ ಬಾರದಂತೆ ನಮ್ಮನ್ನು ರಕ್ಷಣೆ ಮಾಡು, ಹೀಗೆ ನಾವು ಕೇಳ್ಕೊತೀವಿ. ಸೊ ದಿಸ್ ಈಸ್ ವೈ ನಾವು ಯಾಕೆ ಪ್ರಾರ್ಥನೆಯನ್ನು ಯಾಕೆ ಮಾಡ್ತೀವಿ ಅಂತಂದ್ರೆ, ಈ ರೀತಿ ನಿರ್ವಿಘ್ನವಾಗಿ ನಡಿಬೇಕು ಅಂತ ಹೇಳಿ ಪರಮಾತ್ಮನನ್ನ, ನೋಡಪ್ಪ ನೀನು ವಿಘ್ನರಾಜ, and at the same time you are Vignaharaha, so please protect me. ಹೀಗೆ ನಾವು ಪರಮಾತ್ಮನನ್ನು ನಾವು ಪ್ರಾರ್ಥಿಸ್ತೀವಿ. ಧ್ಯಾಯೇತ್ ಅಂತಂದ್ರೆ ವಿ ಮೆಡಿಟೇಟ್ ಅಪಾನ್ ಯು. ಯಾವ ರೀತಿಯಲ್ಲಿ ಧ್ಯಾನ ಮಾಡ್ತೀವಿ? ಹೇ ಪರಮಾತ್ಮ, ಯು ಆರ್ ಬೋತ್ ವಿಘ್ನರಾಜ ಅಂಡ್ ವಿಘ್ನಹರಹ. ಸೊ ಯಾವ ಕಾರಣಕ್ಕಾಗಿ ನಾನು ಅವನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ? ಸರ್ವವಿಘ್ನ ಉಪಶಾಂತೆಯೇ. ಸರ್ವವಿಘ್ನ, ಅದು ಯಾವ ರೀತಿಯ ವಿಘ್ನಗಳಾಗಿದ್ರೂ ಪರವಾಗಿಲ್ಲ. ಉಪಶಾಂತೆಯೇ, ಬಿಕಾಸ್ ತೊಂದರೆಗಳನ್ನ ಕೊಡ್ತಾ ಇರುವಂತಹದ್ದು ಕೂಡ ಭಗವಂತ ವಿಘ್ನರಾಜ ಅಂತ ಹೇಳಿ ನೀನೇ, ಮತ್ತು ಅವುಗಳನ್ನು ಪರಿಹರಿಸುವವನು ಕೂಡ ನೀನೇ. ಸೊ ಆದ್ರಿಂದ ಐ ವರ್ಷಿಪ್ ಯು. ಉಪಶಾಂತಯೇ. ಸೊ he will remove my obstacles. So this is the Shraddha and Nambike. So all types of vignas,
ಅದು ಉಪಶಾಂತಯೇ, ಅವೆಲ್ಲವನ್ನ ನೀನು ಪರಿಹರಿಸು. ಅಂಡ್ ಅಗೈನ್ ಇಲ್ಲಿ ಸರ್ವವಿಘ್ನ ಉಪಶಾಂತಯೇ. ಸರ್ವವಿಘ್ನ ಮೀನ್ಸ್ ಆಲ್ ಟೈಪ್ಸ್ ಆಫ್ ವಿಘ್ನಾಸ್ ಅಂತಂದ್ರೆ ನಾವೇನಿಲ್ಲಿ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅಂತ ಹೇಳಿದ್ರೆ ಯಾವ ರೀತಿ ಬೇಕಾದ್ರೂ ಅದು ಬರಬಹುದು. ಸೊ ಸರ್ವವಿಘ್ನ ಅದನ್ನು ನೀನು ಪರಿಹರಿಸು. ಸೊ ನಮ್ಮ ಮನಸ್ಸಿನ ಶಾಂತಿಗಾಗಿ ಮತ್ತು ನಮಗೆ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳಿ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡಿದ್ರು ಕೂಡ ಪ್ರಾರ್ಥಿಸುವಂತಹ ಸಮಯದಲ್ಲಿ ನೋಡಪ್ಪ, ಐ ಆಮ್ ನಾಟ್ ಎ ರೆಗ್ಯುಲರ್ ಮೆಡಿಟೇಟರ್. ನಾನು ದಿನನಿತ್ಯದಲ್ಲಿ ಈ ರೀತಿ ಧ್ಯಾನ ಮಾಡುವಂತಹವನಲ್ಲ. ಇದೆಲ್ಲ ನನಗೆ ಹೊಸದು. ಯಾಕೆ ಅಂತಂದರೆ ನಾನು ಬೇರೆಯವರಂತೆ ನಾನು ಸಾಧಕ ಅಲ್ಲ, ಅಥವಾ ಸ್ಪಿರಿಚುವಲ್ ಪ್ರಾಕ್ಟೀಸ್ ರೆಗ್ಯುಲರ್ ಆಗಿ ಮಾಡೋವಂತಹವನಲ್ಲ. ಸೊ ಇದೆಲ್ಲ ಹೊಸದು. ತೊಂದರೆಗಳು, ಸಂಕಷ್ಟಗಳು ಇವೆಲ್ಲ ಎದುರಾಯಿತು ಅಂತ ಹೇಳಿ ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಬಹುಶಃ ಏನೂ ತೊಂದರೆ ಆಗದೇ ಇಲ್ಲ ಅನ್ನುವಂತಹದ್ದು ಗ್ಯಾರಂಟಿ ಆಗಿದ್ದ ಪಕ್ಷದಲ್ಲಿ ನಾನು ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ. ನಿನ್ನ ನೆನಪು, ನಿನ್ನ ಸ್ಮರಣೆ ಕೂಡ ನನಗೆ ಬರ್ತಾ ಇರಲಿಲ್ಲ. ದಟ್ ಮೀನ್ಸ್ ಐ ಆಮ್ ನಾಟ್ ಎ ರೆಗ್ಯುಲರ್ ಸ್ಪಿರಿಚುವಲ್ ಪ್ರಾಕ್ಟೀಸ್ನರ್. ಸೊ ಆದ್ರಿಂದ ನಾನು ಇಲ್ಲಿ ಕೇಳ್ಕೊತಾ ಇದ್ದೀನಿ, ಐ ಆಮ್ ನಾಟ್ ಎ ರೆಗ್ಯುಲರ್ ಮೆಡಿಟೇಟರ್. ಹೆನ್ಸ್ ಐ ಹ್ಯಾವ್ ಟು ಟ್ರೈನ್ ಮೈ ಮೈಂಡ್. ನಾನು ಈ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು. ಐ ಹ್ಯಾವ್ ಟು ಸಿಟ್ ಆ್ಯಂಡ್ ಫೋಕಸ್. ಏಕಾಗ್ರ ಚಿತ್ತದಿಂದ ಈ ಒಂದು ಕರ್ಮದ ಆಚರಣೆಯನ್ನು ನಾನು ಮಾಡಬೇಕು. ಸೊ ಐ ನೀಡ್ ಟು ಫೋಕಸ್. ಯಾಕೆ ಅಂತಂದರೆ ಮನಸ್ಸು ಅಂತ ಹೇಳಿದಾಗ ಮನಸ್ಸಿನ ಸ್ವಭಾವವೇ ಚಂಚಲ. ಸೊ ಚಂಚಲ ಅಂತಂದ್ರೆ ಮನಸ್ಸು ಒಂದು ಕಡೆ ನಿಲ್ಲುವಂತಹದ್ದಲ್ಲ. ಮನಸ್ಸಿಗೆ ಒಂದು ಕಡೆ ನಿಲ್ಲುವಂತಹ ಪ್ರಯತ್ನವನ್ನು ನಾವು ಹೇಗೆ ಮಾಡ್ತೀವಿ ಅಂತಂದ್ರೆ ಮನಸ್ಸಿಗೆ ಏನಾದ್ರು ಅಂತ ಕೊಡಬೇಕು. ಆಗ ಮನಸ್ಸು ಅದನ್ನು ಹಿಡ್ಕೊಳ್ಳುತ್ತೆ. ಅದಕ್ಕೆ ಮೈಂಡ್ ಅಂತ ಹೇಳಿದಾಗ ಇಟ್ ಈಸ್ ಲೈಕ್ ಎ ಚೈಲ್ಡ್ ಅಂತ ಹೇಳ್ತಾರೆ. ಒಂದು ಸಣ್ಣ ಮಗುವಿಗೆ ನಾವು ಗಲಾಟೆ ಮಾಡಬೇಡ, ಸುಮ್ಮನೆ ಕೂತ್ಕೊ ಅಂತ ನಾವು ಹೇಳಿದಾಗ ಆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಆಗ ನಾವು ಹೇಳ್ತೀವಿ, ಒಂದು ಚಾಕ್ಲೇಟ್ ಕೊಡ್ತೀನಿ, ಚಾಕ್ಲೇಟ್ ತಿಂತ ಒಂದು ಕಡೆ ಕೂತ್ಕೋ, ಚೇಷ್ಟೆ ಮಾಡಬೇಡ, ಗಲಾಟೆ ಮಾಡಬೇಡ. ಆ ಮಗು ಏನು ಮಾಡುತ್ತೆ, ಆ ಚಾಕ್ಲೇಟ್ ಇಸ್ಕೊಳ್ಳುತ್ತೆ. ಇಸ್ಕೊಂಡು ಆ ಮಗುವಿನ ಸಂಪೂರ್ಣ ಆ ಚಾಕ್ಲೇಟ್ ಮೇಲೆ ಮನಸ್ಸು ಹೋಗಿರುತ್ತೆ. ಆ ಚಾಕ್ಲೇಟ್ನ ಸವಿತಾ ಇರುತ್ತೆ, ಅದು ಚೇಷ್ಟೆ ಮಾಡೋದಿಲ್ಲ. ಇಟ್ ಈಸ್ ಎಕ್ಸಾಕ್ಟ್ಲಿ ಮೈಂಡ್ ಅಂತ ಹೇಳಿದಾಗ ಮನಸ್ಸಿನ ಸಹಜವಾದ ಸ್ವಭಾವ ಏನು ಅಂತಂದರೆ ಚಂಚಲತೆ. ಒಂದು ಕಡೆ ನಿಲ್ಲೋದಿಲ್ಲ ಮನಸ್ಸು. ಒಂದು ಕಡೆಯೂ ನಿಲ್ಲದೇ ಇರುವಂತಹ ಮನಸ್ಸನ್ನು ನಾನು ಫೋಕಸ್ ಮಾಡಬೇಕು ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಪಾಸಿಬಲ್. ಆಗ ಮನಸ್ಸಿಗೆ ನಾನು ಏನೋ ಒಂದು ಕೊಡಬೇಕು, ಆಗ ಮನಸ್ಸು ಒಂದು ಕಡೆ ನಿಲ್ಲುತ್ತೆ. ಸೊ ಮನಸ್ಸಿಗೆ ಏನೋ ಒಂದು ಕೊಡಬೇಕು ಅಂತ ಹೇಳಿ ಏನನ್ನ ಕೊಡಲಿ? ಆಗ ಭಗವಂತ, ನಾನು ನಿನಗೆ ಒಂದು ರೂಪವನ್ನು ಕೊಡ್ತೀನಿ. ಯಾಕೆಂತಂದ್ರೆ ಭಗವಂತ ಅಂತ ಹೇಳಿದಾಗ ಭಗವಂತನಿಗೆ ದೇರ್ ಇಸ್ ನೋ ಫಾರ್ಮ್. ಭಗವಂತ ಅಂತ ಹೇಳಿದಾಗ ಅವನು ಹಿ ಈಸ್ ನಿರಾಕಾರ. ಅವನಿಗೆ ಯಾವುದೇ ಒಂದು ರೂಪ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಯಾವುದೇ ರೂಪ ಇಲ್ಲ ಅನ್ನುವಂತಹದ್ದನ್ನ, ನಿರ್ವಿಕಾರವನ್ನ ಮನಸ್ಸಿಗೆ ಹೇಗೆ ಕೊಡೋದು? ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಅದರಿಂದ ಪರಮಾತ್ಮ ಅಂತ ಹೇಳಿದಾಗ ಪರಮಾತ್ಮನಿಗೆ ನಾನೇ ಒಂದು ಆಕಾರವನ್ನು ಕೊಡ್ತೀನಿ. ಆಕಾರವನ್ನು ಕೊಟ್ಟು, ಇದು ಗಣಪತಿ, ಗಣಪತಿಯ ಮುಖ ಆನೆಯ ಮುಖದಂತೆ ಇದೆ ಅಂತ ಹೇಳಿ ಒಂದು ವರ್ಣನೆಯನ್ನು ತಂದು ಆ ಒಂದು ಮೂರ್ತಿಗೆ ಆಕಾರವನ್ನು ಕೊಟ್ಟು ಆ ಮೂರ್ತಿಯನ್ನು ನಾನು ಗಣೇಶ, ಗಣಪತಿ, ವಿಘ್ನರಾಜ, ವಿಘ್ನಹರ ಅಂತ ನಾನು ಕರಿತೀನಿ. ಅದನ್ನು ಮನಸ್ಸಿಗೆ ಕೊಡ್ತೀನಿ, ಮನಸ್ಸು ಅದನ್ನು ಹಿಡ್ಕೊಳ್ಳುತ್ತೆ. ಸೊ ಹೀಗೆ ಈ ರೀತಿ ಎಲ್ಲ ಮಾಡಿ ಮನಸ್ಸು ಒಂದು ಕಡೆ ಸ್ಥಿರವಾಗಿ ನಿಲ್ಲುವಂತೆ ನಾನು ಮಾಡ್ತೀನಿ. ಯಾಕೆ ಅಂತಂದ್ರೆ ಮಾಡ್ತಾ ಇರುವಂತಹದ್ದು ಪೂಜೆ, ಧ್ಯಾನ.
ಏಕಾಗ್ರ ಚಿತ್ತದಿಂದ ಮಾಡುವಂತಹದ್ದು. ಸೊ ಅದರಿಂದ ಮನಸ್ಸಿಗೆ ಒಂದು ರೂಪವನ್ನು ಕೊಡ್ತೀನಿ. ಆ ರೂಪ ಯಾವುದು ಅಂತಂದರೆ ಇಟ್ ಈಸ್ ಲಾರ್ಡ್ ಗಣೇಶ. ಸೊ ಲಾರ್ಡ್ ಗಣೇಶ ಈಸ್ ಗಿವನ್ ಟು ಮೈ ಮೈಂಡ್, ಅಂಡ್ ದಿಸ್ ಗಣೇಶ ಈಸ್ ಬೋತ್ ವಿಘ್ನರಾಜ ಅಂಡ್ ವಿಘ್ನಹರ. ಸೊ ಗಣಪತಿ ಅಂತ ಹೇಳಿದಾಗ ಆ ಗಣಪತಿಗೆ ಒಂದು ರೂಪವನ್ನು ನಾನು ಕೊಡಬೇಕು ಅಂತಂದರೆ ಹೇಗೆ ಕೊಟ್ಟೆ? ಅಗೇನ್ ಹಿಸ್ ಫಾರಮ್ ಈಸ್ ಡಿಸ್ಕ್ರೈಬ್ಡ್ ಇನ್ ದಿ ಶಾಸ್ತ್ರಾಸ್. ಇಟ್ ಈಸ್ ದೇರ್ ಇನ್ ದಿ ಶ್ಲೋಕ. ಶ್ಲೋಕದಲ್ಲೂ ಕೂಡ ಗಣಪತಿಯ ವರ್ಣನೆ ಇದೆ. ಆದ್ದರಿಂದ ಸಾಮಾನ್ಯವಾಗಿ ಗಣೇಶನ ಪೂಜೆ ಅಂತ ಹೇಳಿದಾಗ ಗಣಪತಿಯನ್ನು ನಾವು ಒಂದು ಅರಿಶಿಣದ ಮುದ್ದೆಯನ್ನು ಮಾಡಿಕೊಂಡು ಅರಿಶಿಣದಿಂದ ನಾವು ಸ್ಥಾಪಿಸ್ತೀವಿ. ಕೆಲವೊಂದು ಕಡೆ ಸಗಣಿಯಿಂದ ಮಾಡ್ತಾರೆ, ಮತ್ತೆ ಕೆಲವರು ಅರಿಶಿಣದ ಉಂಡೆಯನ್ನು ಮಾಡಿ ಅದನ್ನು ಗಣಪತಿ ಅಂತ ಹೇಳ್ತಾರೆ, ಪಿಳ್ಳಾರಿ ಅಂತ ಕರೀತಾರೆ. ಸೊ ಈಗ ಐದರ್ ಫ್ರಮ್ ದಿ ಅರಿಶಿಣ ಆರ್ ಈವನ್ ಫ್ರಮ್ ದಿ ಕೌಡಂಗ್. ಸೊ ಇವುಗಳಿಂದ ಪರಮಾತ್ಮನನ್ನು ಸ್ಥಾಪಿಸಿ ಅಲ್ಲಿ ಗಣಪತಿಗೆ ಪ್ರಿಯ ಅಂತ ಹೇಳಿ ಗರಿಕೆಗಳನ್ನು ಇಟ್ಟು ವಿ ಕಾಲ್ ಹಿಮ್ ಪಿಳ್ಳಾರಿ ಗಣಪತಿ. ಹೀಗೆ ಮಾಡಿ ಭಗವಂತನನ್ನು ನಾವು ಇಲ್ಲಿ ಈ ಒಂದು ಅರಿಶಿಣ ಅಥವಾ ಕೌಡಂಗಲ್ಲಿ ಮಾಡಿರುವಂತಹ ಅಲ್ಲಿ ಪರಮಾತ್ಮನನ್ನು ನಾವು ಆವಾಹನೆ ಮಾಡ್ತೀವಿ. ಅಸ್ಮಿನ್ ಹರಿದ್ರಾ ಬಿಂಬೆ ಸುಮುಖಂ ವಿಘ್ನೇಶ್ವರಂ ಆವಾಹಯಾಮಿ. ಅಂದರೆ ಅರ್ಥ, ಇನ್ ದಿಸ್ ವೆರಿ ಇಮೇಜ್ ಆಫ್ ಹರಿದ್ರಾ ಅಂದರೆ ಅರಿಶಿಣ, ವಿಘ್ನೇಶ್ವರಂ ಧ್ಯಾಯಾಮಿ, ವಿಘ್ನೇಶ್ವರನನ್ನ ನಾನು ಧ್ಯಾನ ಮಾಡ್ತೀನಿ. ಸೊ ವಿಘ್ನೇಶ್ವರಂ ಆವಾಹಯಾಮಿ, ಐ ಮೆಡಿಟೇಟ್ ಅಪಾನ್ ವಿಘ್ನೇಶ್ವರ. So I invoke Lord Vigneshwara in this very image. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.